ಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಇತೀರಿತೆ ಅವದದ್ಧರಿ ವ್ರಜಾಮಹೇ ವಯಂ ತ್ರಯಃ. ಭೀಮಸೇನ ಹೇಳಿದರು, ನಾನು ಕೊಂದೇ ಕೊಟ್ಟು ಮಾರುತಾತ್ಮಜ ನಿಹನ್ಮಿ ಮಾಗಧಂರಣೆ. ಜರಾಸಂಧನ ನಾನು ಯುದ್ಧದಲ್ಲಿ ಕೊಂದೇ ಕೊಳ್ತೇನೆ. ಹನ್ಮಿ ನಿಹನ್ಮಿ, ನಿಶ್ಚಿತವಾಗಿ ಕೊಳ್ತೇನೆ ಅಂತ ಹೇಳಿದಾಗ, ಇತೀರಿತೆ ಅವದದ್ಧರಿ ವ್ರಜಾಮಹೇ ವಯಂ ತ್ರಯಃ ಅಹಂಚ ಭೀಮ ಫಲ್ಗುನೌ ನಿಹಂತುಮೇವ ಮಾಗಧಂ. ಇತಿ ಈರಿತೆ ಅವದದ್ಧರಿ ವ್ರಜಾಮಹೇ ವಯಂ ತ್ರಯಃ ಅಹಂಚ ಭೀಮ ಫಲ್ಗುನೌ ನಿಹಂತುಂ ಏವ ಮಾಗಧಂ. ಪ್ರತಿಯೊಂದು ಸತ್ಯ ಭೀಮ ಹೇಳಿದ ಮಾತಿಗೆಲ್ಲ ಕೃಷ್ಣ ಒಪ್ಪೋದನ್ನು ಗಮನಿಸಬೇಕು. ಇತಿ ಈ ರೀತಿ ಭೀಮ ಹೇಳ್ತಿರ್ಲಿಕ್ಕೇನೆ ಅರ್ಜುನ ಹೇಳಿದಾಗ ನಿನಗಾಗುತ್ತಾ ಅಂತ ಕೇಳಿ, ಅರ್ಜುನ ವಿಪ್ರಸ್ಥಿತ ರಕ್ಷಣೆ ಮಾಡ್ತೀನಿ ಅಂತ ಹೇಳಿದಾಗ ಆಗುತ್ತಾ ನಿನ್ನ ಕೈಲಿ? ಪ್ರತಿಜ್ಞೆ ಬೇರೆ ಮಾಡಿದ, ಪದಿ ತೇವಿಸಿಕೊಂಡು ಬೇರೆ ಏನು ತಕ್ಷಣ ಒಪ್ಕೊಂಡ್ಬಿಡ್ತ. ಇದು ಭೀಮಸೇನ ದೇವರ ಬಗ್ಗೆ ಅವರು ಸರಿಯಾಗಿ ಹೇಳ್ತಾರೆ ಎಂಬುದು ಕಾರಣ. ಅದನ್ನು ಮೆಚ್ಚೋದು ಶ್ರೀಹರಿಯ ವೈಶಿಷ್ಟ್ಯ. ಇವರದು ಸಾಧನೆ ಭಗವಂತನ ಅನುಗ್ರಹ. ಇದೇನು ಚಿಕ್ಕವರು ಏನೇ ಮಾಡಿದ್ರು ಸಾಧನೆ ಅನ್ಬೇಕು, ದೊಡ್ಡವರು ಏನೇ ಮಾಡಿದ್ರು ಅದು ಅನುಗ್ರಹ. ಅಹಂಚ ಭೀಮ ಫಲ್ಗುನೌ ನಿಹಂತುಮೇವ ಮಾಗಧಂ. ಕೊಲ್ಲೋದಕ್ಕೆ ಹೋಗ್ತೇವೆ ನಾನು, ಭೀಮಸೇನ, ಅರ್ಜುನ, 3 ಜನ ಹೋಗ್ತೇವೆ ಅಂತ ಹೇಳಿ. ನಾನು ಹೋಗ್ತೇನೆ ಅಂತ ಹೇಳಿದಾಗ ಧರ್ಮರಾಜನ ಧೈರ್ಯ ಬಂತು ಸ್ವಲ್ಪ. ನಾನು ಹೋಗ್ತೇನೆ, ಅರ್ಜುನನ್ನು ಕರ್ಕೊಂಡು ಹೋಗ್ತೇನೆ ಜೊತೆಗೆ. ನಿಹಂತುಮೇವ ಮಾಗಧಂ. ನಿಹನ್ಮಿ ಅಲ್ಲಿ ಹೇಳಿದ್ರೆ ನಿಹಂತುಂ, ಅಕ್ಷರಶಃ ಹೋಗ್ತಾನೆ ಪರಮಾತ್ಮ. ನಿಹನ್ಮಿ ನಿಹಂತುಂ ಹೇಳಿದ್ದನ್ನು ಪೂರ್ತಿಯಾಗಿ ಹೋಗ್ತಾನೆ, ಸ್ವಲ್ಪ ಒಪ್ಪೋದಿಲ್ಲ, ಪೂರ್ತಿ ಹೋಗ್ತಾನೆ ಅಂದರೆ ಅಕ್ಷರಶಃ ಹೋಗ್ತಾನೆ ಅಂತ. ಏನೇನ ಆಚಾರ್ಯ ಬರೀತಾರೆ ಅದಿಷ್ಟು ವೇದವ್ಯಾಸದೇವರಿಗೆ ಎಷ್ಟು ಸಮ್ಮತ ಅಂದರೆ ಪ್ರತ್ಯಕ್ಷರ ಪ್ರತಿಪದ ಕೂಡ ಸಮ್ಮತ. ಮೃಗೋದರೇಣ ಹನ್ಯತೆ ಯದಿ ಸ್ವ ಮಾಗಧಾಧಿಪಃ ಮಖಶ್ಚ ಸೇಚ್ಛತೆ ಧ್ರುವಂ ಜಗಚ್ಚ ತೇ ವಶೇ ಭವೆ. ಮೃಗೋದರೇಣ ಹನ್ಯತೆ ಯದಿ ಸ್ವ ಮಾಗಧಾಧಿಪಃ ಮಖಃ ಚ ಸೇಚ್ಛತೆ ಧ್ರುವಂ ಜಗಚ್ಚ ತೇ ವಶೇ ಭವೆ. ಮೃಗೋದರೇಣ ಹನ್ಯತೆ ಯದಿ, ಯದಿ ಅಂದರೆ ಒಂದು ವೇಳೆ ಅಂತ ಮೇಲ್ನೋಟದ ಅರ್ಥ. ಯದಿ ಎಂಬ ನಿಶ್ಚಯ ಅರ್ಥ. ಭೀಮಸೇನರಿಂದ ಜರಾಸಂಧ ಹತನಾದಾಗ ಮಾಗಧಾಧಿಪ ಹನ್ಯತೆ ಯದಿ ಮಖಶ್ಚ ಸೇಚ್ಛತೆ ಧ್ರುವಂ. ಮಖ ಯಜ್ಞ ರಾಜಯಾಗ ನಡೆದೇ ನಡೆಯುತ್ತೆ. ಜಗಚ್ಚ ತೇ ವಶೇ ಭವೆ, ಇಡೀ ಜಗತ್ತಿನ ಅಧೀನದಲ್ಲಿರುತ್ತೆ. ಯಾಕೆ ಚಕ್ರವರ್ತಿ ಆಗೋದ್ರಿಂದ ಇಡೀ ಜಗತ್ತೇನಾಯ್ತು ಈಗ ಅಧೀನಕ್ಕೆ ಬರುತ್ತೆ. ಇದು ರಾಜಯಾಗದ ಫಲ. ಇದು ಮಖ. ಇದರಿಂದ ಮತ್ತನ್ನು ಕೊಟ್ಟಿದ್ದ್ಯಾರು, ಮಾಡಿಸಿದ್ದ್ಯಾರು? ಭೀಮಸೇನ. ಆದ್ದರಿಂದ ಆಗ ನಿರ್ಬೃಂದನ್ ಅತ್ಯಯತ್ನಂ ವಿಜರವರ ಜರಾಸಂಧ ಕಾಯಾಸ್ತಿ ಸಂಧೀನ್ ಯುದ್ಧೇ ತ್ವಂ ಸ್ವಧ್ವರೇವ ಪಶುಮಿವ ದಮಯನ್ ವಿಷ್ಣುಪಕ್ಷದ್ ವಿಡೀಶಂ ಯಾವತ್ ಪ್ರತ್ಯಕ್ಷಭೂತಂ ನಿಖಿಲ ಮಖಭುಜಂ ತರ್ಪಯಾಮಾಸಿತಾಸೌ ತಾವತ್ಯ ಯೋಜಿತೃಪ್ತ್ಯ ಕಿಮುಮತ ಭಗವನ್ ರಾಜಸೂಯಾಶ್ವಮೇಧೆ. ಎಷ್ಟು ಮುಖ್ಯ ಭೀಮಸೇನ ಪಾತ್ರ ಎಂಬುದನ್ನು ವಾಯುಸ್ತುತಿಯಲ್ಲಿ ಒತ್ತಿ ಹೇಳ್ತಾರೆ. ಇದಿಷ್ಟು ಓದಿದಾಗ ಅದು ಮಾತಿನ ಅರ್ಥ ಆಗುತ್ತೆ. ವಾಯುಸ್ತುತಿಯ ಏನೋ ವಿಷಯ ಒತ್ತು ಕೊಟ್ಟು ಹೇಳಿದ್ದಾರೆ ಎಂಬುದು ಅರ್ಥ ಆಗ್ಬೇಕಾದ್ರೆ ಇದೆಲ್ಲ ಗೊತ್ತಿರಬೇಕು. ಇತೀರಿತೆ ತು ಶೌರಿಣ ಜಗಾದ ಧರ್ಮನಂದನಃ ಸಶೂರಸೇನ ಮಂಡಲ ಪ್ರಹಾಣತೋ ಹರೇಸ್ತ್ರಸನ್. ಆಗೊಂದು ಸಮಸ್ಯೆ ತಂದುಕೊಂಡ ಧರ್ಮರಾಜ. ಇತಿ ಈರಿತೆ ತು ಶೌರಿಣ ಜಗಾದ ಧರ್ಮನಂದನಃ ಸಹ ಶೂರಸೇನ ಮಂಡಲ ಪ್ರಹಾಣತಃ ಹರೇಹೇ ತ್ರಸನ್. ಶೌರಿಣ ಕೃಷ್ಣನಿಂದ, ಶೌರಿಹಿ ಶೂರಜನೇಶ್ವರ ವಿಷ್ಣು ಸಹಸ್ರನಾಮದ ಪದ. ಇತಿ ಈರಿತೆ ತು ಹೀಗೆ ಹೇಳಲ್ಪಡಲಿಕ್ಕೆ ಧರ್ಮನಂದನ ಜಗಾದ, ಧರ್ಮನಂದನನಾದಂಥ ಧರ್ಮರಾಜ ಹೇಳಿದ ಯುಧಿಷ್ಠಿರ ಸಹ ಅತ ಶೂರಸೇನ ಮಂಡಲ ಪ್ರಹಾಣತಃ ಹರೇಹೇ ತ್ರಸನ್. ಹರೇಹೇ ಕೃಷ್ಣ ಶೂರಸೇನ ಮಂಡಲ ಅಂದರೆ ಮಧುರಾಪಟ್ಟಣ, ಅದನ್ನು ಬಿಟ್ಟು ಹೊರಟ. ಏನು ಆಶ್ಚರ್ಯ ಅಂದರೆ ಜರಾಸಂಧ ಬಂದಾಗ
ನೀನೇ ದೂರ ಓಡೋಗ್ಬಿಟ್ಟು ನಿನ್ನ ಕೈಲಿ ಏನಾಗುತ್ತೆ ಎಂಬ ರೀತಿಯಲ್ಲಿ ಸ್ವಲ್ಪ ಭಯ, ಇನ್ನೂ ಹತ್ತಿರ ಭಯ. ಇವತ್ತು ವೇದವ್ಯಾಸಗಳಲ್ಲಿ ಪೂರ್ತಿ ನಂಬಿಕೆ ಭಾಳ ಜನಕ್ಕಿಲ್ವಲ್ಲ. ಹಾಗೆ ಏನು ಹೇಳಿದ್ರು ಹೇಳ್ತಾರೆ ಅಷ್ಟೇ ಹೊರತು ಅವ್ರು ಸತ್ಯ ಹೇಳ್ತಾರೆ, ಪೂರ್ತಿ ಹೇಳ್ತಾರೆ, ಅದ ಅಷ್ಟು ವಿಶ್ವಾಸ ಪೂರ್ತಿ ಜನಕ್ಕೆ. ಆಚಾರ ಮೇಲೆ ಅಷ್ಟು ವಿಶ್ವಾಸ ಪೂರ್ತಿ ಇರೋದಿಲ್ಲ ಸರ್ವಮೂಲ ಓದ್ದೆ ಹೋದರೆ. ಗೊತ್ತಾಯ್ತಾ? ಸರ್ವ ಓದ್ದಷ್ಟು ಅವ್ರು ವಿಶ್ವರೂಪ ನೋಡಿದಾಗುತ್ತೆ. ಆಚಾರ ಒಂದೊಂದು ಗ್ರಂಥ ನೋಡಿದಾಗ ಆಗೋ ಅನುಭವ ಇಡೀ ಸರ್ವಮೂಲ ನೋಡಿದಾಗ ಹೇಗಿರುತ್ತೆ. ವಿಶ್ವರೂಪ ಭೀಮಸೇನ ಹನುಮಂತ ವಿಶ್ವರೂಪ ನೋಡಿದ್ರಲ್ಲ, ಆಗ ಕಪಿಗಳಿಗೆ ವಿಶ್ವಾಸ ಬಂತು. ಅಭ್ಯಾಸ ಮಾಡಬೇಕಲ್ಲ. ಸರ್ವಮೂಲ ಪೂರ್ತಿ ಓದ್ದೆ ಹೋದರೆ ಆಚಾರ ಪೂರ್ಣ ಮಹಿಮೆ ಗೊತ್ತಾಗೋದಿಲ್ಲ. ಇತಿ ರೀತೇತು ಶೌರಿಣ ಜಗಾದ ಧರ್ಮನಂದನ ಸಶೂರಸೇನ ಮಂಡಲ ಪ್ರಹಾಣತಃ ಹರೇ ತ್ರಸನ್. ತಲಸನಕ್ಕೆ ಅನೇಕರು ಇವತ್ತು ಅದು ಕರಿ ರಣಚೋಡರಾಯ ಅಂತಲೇ ಕರೆಯೋದು. ಯುದ್ಧ ಬಿಟ್ಟು ಓಡೋದವನು ಅಂತ ಕರೀತಾರೆ. ಒಂದು ದೃಷ್ಟಿಯಿಂದ ನಿಂದೆ, ಒಂದು ದೃಷ್ಟಿಯಿಂದ ಸ್ತೋತ್ರ. ಅದು ಓಡೋದಾಗ ಮಾಡಿ ಯುದ್ಧ ಮಾಡಿದವು. ಓಡೋದವನು ಅಷ್ಟೇ ತಿಳ್ಕೊಂಡ್ರೆ ತಪ್ಪದು. ನವನೀತ ಚೌರ ಅಂತ ತಿಳ್ಕೊಂಡ್ರೆ ತಪ್ಪು. ಅದು ಗುಣ ಅಂತ ತಿಳ್ಕೊಂಡಾಗ ಅದು ಸರಿ ಶ್ರೇಷ್ಠ. ಆ ರೀತಿಯಲ್ಲಿದೆ. ಅಂತ ಯಾವುದು ದೇವಸ್ಥಾನ ಇದೆ ಅಂತ ಒಂದು ಕಡೆಗೆ ಇದರ ಹತ್ರ ಗುಜರಾತ್ ಎಲ್ಲ ಒಂದು ಕಡೆ ಏನು ರಣಚೋಡರಾಯ್ ದೇವಸ್ಥಾನ ಅಂದರೆ ಕೃಷ್ಣ ಅಲ್ಲಿ ಬಂದು ಸ್ವಲ್ಪ ಕ್ಷಣ ಇದ್ದ ಜಾಗ ಅಂತ ಅರ್ಥ. ಅದು ಅದನ್ನು ಜನ ಅದು ಸರಿಯಾಗಿ ಅರ್ಥ ಮಾಡಿ ಪೂಜೆ ಮಾಡ್ತಾರಾದ್ರಿಂದ ನಿಂದೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಸ್ತೋತ್ರನೇ. ಭಯಾದ್ಧಿಪಸ್ಯ ಮಾಸುರಂ ವಿಹಾಯ ಮಂಡಲಂ ಗತಾಃ ಭವಂತ ಏವ ಸಾಗರಂ ತತೋ ಬಿಭೇವಿ ಅಹಂ ರಿಪೋಃ. ಭಯಾತ್ ಹಿ ಯಸ್ಯ ಮಾಥುರಂ ವಿಹಾಯ ಮಂಡಲಂ ಗತಾಃ. ಮಥುರಾ ಪ್ರಾಂತ, ಅದು ಬರೀ ಊರು ಅಷ್ಟೇ ಅಲ್ಲ, ಮಥುರಾ ಪ್ರಾಂತ ಶೂರಸೇನ ಮಂಡಲ. ಅದನ್ನು ನೀನು ಬಿಟ್ಟು ಗತಾಃ ದೂರ ಹೋಗಿಬಿಟ್ಟಿಯಲ್ಲ. ಭವಂತೇವ ಸಾಗರಂ, ಅದು ಎಲ್ಲೋ ಹೋಗಿಲ್ಲ, ಸಮುದ್ರ ಸೇರ್ಕೊಂಡ್ಬಿಟ್ಟು ಹೋಗಿಬಿಟ್ಟು ಜರಾಸಂಧ ಬರಬಾರದು ಅಂಥೇಳಿ. ಅದು ಆ್ಯಕ್ಚುಲಿ ಮಹಿಮೆ. ಏನು ತಿಳ್ಕೊಂಡ್ರು ಜನ ಅದನ್ನು ದೌರ್ಬಲ್ಯ ಅಂತ ತಿಳ್ಕೊಂಡ್ಬಿಟ್ಟು. ಹರೇಹೇ ತ್ರಸನ್ ಬಿಭೇವಿ ಅಹಂ ರಿಪೋಹೋ. ಅದಕ್ಕೆ ನಾನು ಜರಾಸಂಧನ ಬಗ್ಗೆ ಭಾರಿ ಭಯ ನನಗೆ. ನೀನೇ ಅಂಜಿ ಓಡೋದವನು, ಆದ್ದರಿಂದ ಭೀಮಾದಿಗಳಿಗೆ ಆಗತ್ತಾ ಅಂಥೇಳಿ ಭಯಪಡ್ತಾ ಇದ್ದಾರೆ. ಎರಡು ಜರಾಸಂಧನ ಇಂಪ್ಯಾಕ್ಟ್ ಒಂದು ಕಡೆಗೆ. ಜರಾಸಂಧ ಇಂಪ್ಯಾಕ್ಟ್ ಎಷ್ಟು ಕ್ರಿಯೇಟ್ ಮಾಡಿದ್ದ ಅಂದರೆ ಅವನಿಗೆಲ್ಲದಕ್ಕೆ ಸಾಧ್ಯನೇ ಇಲ್ಲ ಬೇರೆಯವರಿಗೆ ಅನ್ನೋಷ್ಟು ಮಟ್ಟಿಗೆ. ಯಾಕೆ ಬಲರಾಮ ದೇವ್ರ ಕೈಲಿ ಆಗಿಲ್ಲ ಅಂತ ಅಲ್ಲಿ ಕೂತ್ಬಿಟ್ಟಿದೆ. ಮತ್ತೆ 18 ಸಲ ಕೃಷ್ಣ ಮೇಲೆ ಬಂದಿದ್ದಾನೆ, ಅಡ್ಡಾದ ಸೋತು ಹೋಗಿದ್ದಾರೆ ಬಿಟ್ಬಿಟ್ಟ. ಬಂದಿದ್ದಾರೆ ಭಾರಿ ಗ್ರೇಟ್ ಇರಬೇಕು. ಅವನು ಸೋತು ಹೋಗಿದ್ದಾರೆ ಬಿಟ್ಬಿಡ್ತಾರೆ ಮಾತನ್ನು. ಅಲ್ಲಿ ಅದು ಮರ್ತು ಬಿಡ್ತಾರೆ. ಯಾವಾಗಲೂ ಕೂಡ ಒಂದು ವೀಕ್ನೆಸ್ ಅಂದ್ರೆ ಅದೇನೆ. ಇಮೋ ಹಿ ಭೀಮ ಫಲ್ಗುನೌ ಮಮಾಕ್ಷಿಣಿ ಸದಾ ಪ್ರಭೋ ಮನೋನಿಭೋ ಭವಾನ್ ಸದಾ ನವೋ ವಿನಾ ಅಸ್ಮಿ ಅತಃ ಪುಮಾನ್. ಇಷ್ಟೆಲ್ಲ ಯಾಕೆ ಹೇಳ್ತೇನೆ ನಿನಗೆ ಅಂದರೆ, ಇಮೌ ಹಿ ಭೀಮ ಫಲ್ಗುನೌ ಮಮ ಅಕ್ಷಿಣಿ ಸದಾ ಪ್ರಭೋ ಮನೋನಿಭ ಭವಾನ್ ಸದಾ ನಾ ವಹ ವಿನಾ ಅಸ್ಮಿ ಅತಃ ಪುಮಾನ್. ಇಮೌ ಹಿ ಭೀಮ ಫಲ್ಗುನೌ. ಈ ಭೀಮಾರ್ಜುನರಿದ್ದಾರಲ್ಲ, ಇಬ್ಬರು ಹೇಗಿದ್ದಾರೆ ನನಗೆ ಅಂದರೆ, ಮಮ ಅಕ್ಷಿಣಿ, ನಮ್ಮ ಕಣ್ಣಿದ್ದ ಹಾಗಿದ್ದಾರೆ. ಸದಾ ಪ್ರಭೋ, ಒಂದು ಸರ್ತಿ ಎರಡು ಸರ್ತಿ ಅಲ್ಲ, ಪ್ರತಿ ಸ್ಥಳದಲ್ಲೂ ಇಬ್ಬರಿಬ್ಬರ ರೋಲು ಭಾಳ ಜಾಸ್ತಿ ಆಗಿದೆ. ಮನೋನಿಭ ಭವಾನ್ ಸದಾ, ನೀನು ಮನಸ್ಸಿದ್ದ ಹಾಗೆ. ನಾನು ಜೀವ ಸಾಕ್ಷಿ, ಇದು ಮನಸ್ಸು, ಎರಡು ಕಣ್ಣುಗಳು. ಈ ರೀತಿ ಇರೋದ್ರಿಂದ ಬಿಟ್ಟಿರ್ಲಕ್ಕೆ ನಮಗೆ ಆಗೋದಿಲ್ಲ. ಅದಕ್ಕೆಷ್ಟೆಲ್ಲ ಹೇಳ್ತಿದ್ದೀರಿ ಅಂತ ಹೇಳ್ತಾರೆ. ಅಂದರೆ ಭಾರಿ ಭಕ್ತಿ ಇದೆ, ಭಯ ಸೇರ್ಕೊಂಡ್ಬಿಟ್ಟಿದೆ. ಹಾಗಿರಬಾರ್ದು. ದಶರಥ ಹಾಗೆ ಹೇಳ್ತಾನೆ, ರಾಮನ ನಾನು ಕಳಿಸೋದಿಲ್ಲ. ಯಾಕೆ? ರಾಮನ ಕಂಡ್ರೆ ಪಂಚಪ್ರಾಣ, ಅತಿನ್ನೂ ಓದಿಲ್ಲ ಸರಿಯಾಗಿ. ಪಂಚಪ್ರಾಣ ಅವೆಲ್ಲ ಭಕ್ತಿ ಸರಿನೇ, ಇನ್ನೂ ಸರಿಯಾಗಿ ಓದಿಲ್ಲ, ಚಿಕ್ಕ ಹುಡುಗ. ಬಾಲಶ್ಚ ಅಕೃತ ವಿದ್ಯಶ್ಚ, ಚಿಕ್ಕವನಿನ್ನು ಓದ್ಕೊಂಡಿಲ್ಲ ಸರಿಯಾಗಿ, ಅದಕ್ಕೆ ನಾನೇ ಬಂದುಬಿಡ್ತೀನಿ ಅಂತ ಹೇಳ್ತಾನೆ. ಅವ್ ನೀನು ಬಂದು ಯಾರಾಗುತ್ತೆ, ಆತನೇ ಕಳಿಸೋದು ವಿಶ್ವಾಮಿತ್ರ ಹೇಳ್ತಾರೆ. ಆಗ ಅಲ್ಲಿ ಭಕ್ತಿ ಇದೆ, ಭಕ್ತಿಯಿಂದ ಮೌಢ್ಯನೂ ಇದೆ. ಶುದ್ಧ ಭಕ್ತಿ ಅಲ್ಲ. ಶುದ್ಧ ಭಕ್ತಿ ಏನಿರಬೇಕಿತ್ತು? ನೀನಿದ್ಮೇಲೆ ಆಯ್ತು ಅಂತ ಹೇಳಬೇಕಾಗಿತ್ತು. ಅಲ್ಲಿ ಒಮ್ಮೊಮ್ಮೆ ಭಾವನೆ ಧರ್ಮ ಇದೆ. ಈ ಒಮ್ಮೊಮ್ಮೆ ಏನಾಗುತ್ತೆ ಆತನಿಗೆ ಈ ಸಂಶಯ ಬರುತ್ತೆ. ಅದಕ್ಕೆ ಅಸಲಾವೇಶ ಕಾರಣ, ಅದಕ್ಕೆ ಪ್ರಾರಬ್ಧ ಕಾರಣ. ಬಿಭೇಮಿ ಅಹಂ ರಿಪೋಹೋ ಇಮೌ ಹಿ ಭೀಮ ಫಲ್ಗುನೌ ಮಮಾಕ್ಷಿಣಿ ಸದಾ ಪ್ರಭೋ ಮನೋನಿಭ ಭವಾನ್ ಸದಾ ನವೋ ವಿನಾ ಅಸ್ಮಿ ಅತಃ ಪುಮಾನ್. ಎಷ್ಟು ಚೆನ್ನಾಗಿದೆ ವಾಕ್ಯ ಇದು. ದೇವರು ಅಂದರೆ ಮನಸ್ಸು. ಯಾಕೆ? ಪ್ರವಣಂ ಕುರು ಮಾನಸ ಮೀಶಪದೆ, ದೇವರ ಮನಸ್ಸಿದ್ದ. ಇಬ್ಬರು ಕಣ್ಣು. ಆಚಾರ್ಯ ಭಾಷ್ಯ ತತ್ವಪ್ರಕಾಶ ಹೇಗಿರುತ್ತದೋ ಎರಡು ಕಣ್ಣುಗಳಿದ್ದಾಗಿ. ಬರೀ ಮೂಲದಿಂದ ಸರ್ವಲ್ಲಿ ನಮಗೆ ಅರ್ಥ ಆಗೋದಿಲ್ಲ. ಇವೆರಡು ಇದ್ದ ನಮಗೇನ ಕರೆಕ್ಟಾಗಿ ವಿಷಯ ತಿಳಿಯುತ್ತೆ. ಎಂಥ ಜರಾಸಂಧನ ಸೋಲಿಸ್ಬೋದು, ದುರ್ವಾದಿಗಳನ್ನು ಸೋಲಿಸ್ಬೋದು, ಗುರಿಯನ್ನು ಸಾಧಿಸ್ಬೋದು. ಸತ್ಯ ಸ್ವಮತ ಸ್ಥಾಪನಾ, ಪರಮತ ಖಂಡನೆಗೆ ಮೂರಿದು. ಒಬ್ಬ ಜೀವ ಸಾಧಕ, ದೇವರು ಮನಸ್ಸು, ಕಣ್ಣುಗಳು ಎರಡಿದ್ದು ಬಿಟ್ಟರೆ ಉಳಿದೆಲ್ಲ ಏನಾಗುತ್ತೆ? ಸಪೋರ್ಟ್ ಮಾಡೋದು ಸರಿ. ಉಳಿದವ್ರು ಬೇಡ ಅಂತಲ್ಲ, ಸಪೋರ್ಟ್ ಮಾಡಿ. ಇವೆಲ್ದೆ ಹೋದರೆ ಮನಸ್ಸೆಲ್ಲೋ ಇದೆ, ಕಣ್ಣಿದ್ದು ಎಲ್ಲಿ ನೋಡ್ತೀವಿ ಅಂತ ಕೇಳ್ತಾರೆ. ಕಣ್ಣಿದೆ, ಉಪಯೋಗಿಸ್ತಾ ಇಲ್ಲ. ಎರಡು ಇದ್ದು ಬಿಟ್ಟರೆ ಏನಾಗುತ್ತೆ ಅಲ್ಲಿ? ಕಣ್ಣು ಅಂದರೆ ಜ್ಞಾನ ಮುಖ್ಯ. ಎರಡು ಕಣ್ಣುಗಳು. ಕಣ್ಣು ಅಂತ ಯಾತಕ್ಕೆ ಕರೀತಾರೆ?
ಜ್ಞಾನದ ಸಂಕೇತ ಕಣ್ಣು. ಗೊತ್ತಾಯ್ತಾ? ಎಚ್ಚರ ಇದೆಯಲ್ಲಿ ನೋಡಿ ಕಣ್ಣು ತೆಗೆದು ನೋಡ್ತಾರೆ. ಗೊತ್ತಾಯ್ತಾ? ಕಣ್ಣು ಜ್ಞಾನದ ಸಂಕೇತವಾದ್ದರಿಂದ ನಮಗೆ ಜ್ಞಾನಕ್ಕೆ ಮನಸ್ಸು ಬೇಕು. ಅದು ಜೀವ ಸಾಧಕನಾಗಿರ್ಬೇಕು. ಅದನ್ನು ಬಿಟ್ಟಿರ್ಲಕ್ಕೆ ತನಗಾಗೋದಿಲ್ಲ. ಜರಾಸಂಧನಿಗೋಸ್ಕರ ಬಿಟ್ಟು ಹೋಗಲಿಲ್ಲ, ತನ್ನ ಮಹಿಮೆ ತೋರಿಸೋಕ್ಕೋಸ್ಕರ ಹೊರಟವ. ಕೃಷ್ಣ ಹಾಗೆ ಮಾಡೋ 18ನೇ ಸರ್ತಿ ಬಂದಾಗ ಹಾಗೆ ಮಾಡಿದ್ದು ಕೃಷ್ಣ ಏನು ಮಾಡಬೇಕಾಗಿತ್ತು? ಮೊದಲನೇ ಸರ್ತಿ ಬಂದಲ್ಲೇ ಹೋಗ್ಬೇಕಾಯ್ತು, ಹೋಗಲಿಲ್ಲ. ಅವ್ರು ಹುಚ್ಚಾಬಟ್ಟಿ ಹೊಡೆದ ಅವ್ರನ್ನ ಸೋಲಿಸ್ಬಿಟ್ಟು ಈಗ ಹೋಗ್ತಾರೆ. ಏನರ್ಥ? ಫಸ್ಟ್ ಟೈಮೇ ಹೋಗಿದ್ರೆ ಅಟ್ಲೀಸ್ಟ್ ಡೌಟ್ ಆರು ಬರಬೇಕಿತ್ತು. ಇದು ಕ್ಲಿಯರ್ ವಿಕ್ಟಿ ತಂದ ಮೇಲೆ ಈಗ ಮಾಡ್ತಾರೆ. ಏನೋ ಬೇರೆ ಪರ್ಪಸ್ ಇದೆ. ಏನು ಪರ್ಪಸ್ ಇದೆ? ನಿನಗೆ ಹೊಸ ರಾಜ್ಯನೇ ಕಟ್ತೀನಿ, ಹೋಗ್ರು ಹೊಸ ಇದ್ದ ಕಟ್ತೀನಿ, ಹೊಡಿತೇನೆ ರಾಜ್ಯನೂ ಕಟ್ತೇನೆ ಅಂತ ಹೇಳ್ತೀವಿ. ಎರಡನ್ನು ತೋರಿಸಿದ್ರೆ ಮಹಿಮೆ ಜಾಸ್ತಿ ಆಯ್ತು. ಎಷ್ಟೋ ಜನ ತಿಳ್ಕೊಂಡಿದ್ದಾರಲ್ಲ, ಧರ್ಮರಾಜ ಅದಕ್ಕೊಂದು ಎಕ್ಸಾಂಪಲ್ ಅಷ್ಟೇ. ತುಂಬ ಜನ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ. ಗೋಪಿಜನಚಾರ ಆಯ್ತು ಅದು ಹಾಗೆ ತಿಳ್ಕೊಂಡಿದ್ದ ಅಷ್ಟೇ ಜನಗಳು. ತಪ್ಪದು. ಹಾಂ ಹೌದು. ಹಾಂ ಹೇಗೆ? ಹಾಂ ಹೌದು ಹೌದು ಹೌದು. ಅದು ಮೇನ್, ಅದು ಮೇನ್ ಅದು. ಬಟ್ ಎರಡು ಭೀಮನಿಗೆ ಯಾಕೆ ಹಾಗೆ ಮಾಡಲಿಲ್ಲ ಕೃಷ್ಣ ಅಂತ ಕೇಳಿದರೆ ಅವ್ರ ಯೋಗ್ಯತೆ ತಗೊಂಡು ಹಾಗೆ ಮಾಡ್ತಾರೆ. ಅಲ್ಲ, ಧರ್ಮರಾಜನಿಂದ ಏನರ್ಥ? ಇದೆಲ್ಲ ಪ್ರತಿಯೊಂದು ದೇವರ ಮಹಿಮೆನೆ. ಇದರಲ್ಲಿ ಏನಾಗಿದೆ ಅಂತ ಕೇಳಿದರೆ ಧರ್ಮರಾಜನ ಮನಸ್ಸನ್ನು ಹೀಗೆ ಪ್ರೇರೇಪಣೆ ಮಾಡ್ತಾರೆ, ಭೀಮಸೇನ ಆ ಪ್ರೇರೇಪಣೆ ಮಾಡ್ತಾನೆ. ಬಟ್ ಅದು ತಾನೇ ಮಾಡಿಬಿಟ್ಟು ಏನಾಗುತ್ತೆ? ಅಲ್ಲಿಗೆ ಪಕ್ಷಪಾತ ಆಗುತ್ತೆ. ಅದಕ್ಕೆಲ್ಲ ಒಪ್ಕೋಬೇಕು. ಅಧಿಷ್ಠಾನಂ ತಥಾಕರ್ತ ಕರಣಂಚ ಪೃಥಕ್ ವಿವಿಧಾಚ ಪೃಥಕ್ ಅಷ್ಟು ಸೇರಿಸ್ಬೇಕು. ಬಟ್ ಈತನ ಏನಿದೆ ಒಂದು ಲಿಮಿಟೇಷನ್ನು, ಅವಸರಾವೇಶ ಬಂತು. ಅದಕ್ಕೆ ಪ್ರಾರಬ್ಧ ಕರ್ಮ. ಭೀಮಸೇನರಿಗೆ ಬರಲಿಲ್ಲ. ಅದಕ್ಕೆ ಇವೆಲ್ಲ ಯಾವಾಗ ತಪ್ಪು ತಿಳುವಳಿಕೆ ಬರುತ್ತೋ ಅವಾಗ ಏನಾಗುತ್ತೆ? ಅವಸರಾವೇಶ ಅಂತಾರೆ. ಮುಕ್ತಿಯಲ್ಲಿಲ್ಲ. ಮುಕ್ತಿಯಲ್ಲಿ ಅದಕ್ಕೆ ಹೊಸರ ಪ್ರವೇಶನೇ ಇಲ್ಲ, ಎಂಟ್ರಿನೇ ಇಲ್ಲ ಅದಕ್ಕೆ. ಅದರಿಂದ ಏನು ಚಾನ್ಸಸ್ ಇಲ್ಲ. ಗರ್ಭಗುಡಿಯಲ್ಲಿ ಮೈಲಿಗೆ ಪ್ರಶ್ನೆನೇ ಇಲ್ಲ ಅಂತಾರಲ್ಲ, ಹಾಗೆ. ಗೊತ್ತಾಯ್ತಾ? ಆ ದೃಷ್ಟಿಯಿಂದ ಪ್ಯೂರ್ ಅದು. ಇಲ್ಲೆಲ್ಲ ಯಮದೇವರ ಅವತಾರ ಆಯ್ತಾ. ಈ ರುದ್ರದೇವರಿಗೆ ಪ್ರವೇಶ ಇದೆ, ಇವರಲ್ಲಿ ಏನು ಆಶ್ಚರ್ಯ ಇಲ್ಲ. ಎಲ್ಲಿ ತಪ್ಪು ತಿಳುವಳಿಕೆ ಬರುತ್ತೋ ಅಲ್ಲಿ ಏನು ಒಪ್ಕೊಂಡ್ಬಿಡ್ಬೇಕು ತಕ್ಷಣ. ದೇವತೆಗಳಿಗೆ ಆದರೆ ಅವಸರಾವೇಶ, ನಮಗಾದರೆ ನಮ್ಮದೇ ಲಿಮಿಟೇಷನ್. ಅದು ಅವ್ರಿಗೆ ಹಾಗಲ್ಲ. ಅವ್ರ ಪ್ರೂವನ್ ಕೇಸ್ ಅವರೆಲ್ಲ. ಏನು ಪ್ರೂವನ್? ಅದು ಪ್ರೂವನ್. ಆದ್ದರಿಂದ ಅದು ಬೇರೆ ಕಾರಣ ಇರಲೇಬೇಕು. ಬೇರೆ ಕಾರಣ ಅವಸರಾವೇಶ. ಹೌದು, ಪ್ರಾರಬ್ಧ ಇದ್ದಾಗಲೇ ಅವಸರಾವೇಶ ಬರೋದಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ನಿಮ್ಮ ರೆಕಾರ್ಡ್ ಸರಿ ಇಲ್ಲ ಅಂತಲೇ ಲಂಚ ಕೊಡಬೇಕಾಗೋದು. ಲಂಚ ಯಾವಾಗ ಕೊಡಬೇಕಾಗುತ್ತೆ? ಸಮ್ ಪ್ರಾಬ್ಲಮ್. ಈ ಸುಮ್ಮನೆ ಕೊಡೋಕ್ಕಾಗ ಬಂದ್ಬಿಟ್ಟಿದೆ. ಬಿಡಿ, ಸರಿ ಇದ್ರೂ ಕೊಡಬೇಕು, ಅದು ಬೇರೆ. ಸರಿ ಇದ್ರೂ ಕಡಿಮೆ ಕೊಡಬೇಕು, ಇದ್ರೂ ಹೆಚ್ಚು ಕೊಡಬೇಕು. ಆದರೆ ಹಾಗಲ್ಲ. ಆ್ಯಕ್ಚುಲಿ ಲೋ ಪೋಲ್ ಇಲ್ಲದೆ ಹೋದ್ರೆ ಏನು ಮಾಡೋಕ್ಕೆ ಬರೋದಿಲ್ಲ, ಅವಸರಾವೇಶ ಎಂಟರ್ ಆಗೋದಿಲ್ಲ. ಏನೋ ಒಂದು ಕಾರಣ ಇರಲೇಬೇಕಾದ್ರೆ ಅದು ಪ್ರಾರಬ್ಧ ಕರ್ಮನೇ ಅದಕ್ಕೆ ಕಾರಣ. ಪ್ರಾರಬ್ಧ ಕರ್ಮ ಇದ್ದೇ ಇದೆ, ಸಿಕ್ಕಾಬಟ್ಟೆ ಇದೆ ಅವರಿಗೆ. ಬಟ್ ಎಂಥ ಪ್ರಾರಬ್ಧ ಇಲ್ಲ? ಕೆಟ್ಟ ಪ್ರಾರಬ್ಧ ಇಲ್ಲ. ಎಲ್ಲ ಒಳ್ಳೇದು, ಎಲ್ಲ ಒಳ್ಳೇದು. ಅವ್ರ ಪ್ರಾರಬ್ಧ ಯಾತಕ್ಕೆ ಉಪಯೋಗ ಆಯಿತು? ಬ್ರಹ್ಮ ಪದವಿ ಬರ್ಲಿಕ್ಕೆ ಅನುಕೂಲ ಆಯಿತು. ಮತ್ತು ಬ್ರಹ್ಮದೇವರಿಗೆ ವಿಶೇಷ ಸಾಧನೆ ಮಾಡೋಕ್ಕೆ ಅನುಕೂಲ ಆಯಿತು. ಸೊ ಪ್ರಾರಬ್ಧ ಇಬ್ಬರಿಗೂ ಇರಬೇಕು. ಈ ಮಧ್ಯೆ ಇಬ್ಬರಿಗೂ ಅರಿಯರ್ಸ್ ಇದೆ. ಅವ್ರು ತಗೊಳ್ಳೋ ಅರಿಯರ್ ಬೇರೆ, ಕೊಡೋ ಅರಿಯರ್ ಬೇರೆ. ಅರ್ಥ ಆಯ್ತು? ಈಗ ನಮಗೆ ಬರೋ ಅರಿಯರ್ಸ್ ಬರುತ್ತೆ, ಸಂಬಳ ಜಾಸ್ತಿ ಆದಾಗ, ಡಿ ಎ ಜಾಸ್ತಿ ಆದಾಗ. ಅದೇನದು? ಒಳ್ಳೆ ಅರಿಯರ್ ಅದು. ಯಾವುದೋ ಸಾಲದ್ದು ಬರುತ್ತೆ, ಅದೇನದು? ಸಾಲ 3 ತಿಂಗಳು ಕಟ್ಟಿಲ್ಲ ಅಂತ ಬರುತ್ತೆ, ಅದೇನಾಯ್ತದ? ಅಫೆನ್ಸ್ ಅದು. ಗೊತ್ತಾಯ್ತಾ? ಸೊ ಅರಿಯರ್ಸ್, ಅರಿಯರ್ಸ್ ಪ್ರಾರಬ್ಧ ಅರಿಯರ್ಸ್ ಇದ್ದಾಗ ಅದು ಇಟ್ ಮೇ ಬಿ ಗುಡ್ ಆರ್ ಬ್ಯಾಡ್. ಅದು ಬರೋ ಏರಿಯಾರು ಹೋಗೋ ಏರಿಯಾರು ನೋಡ್ಬೇಕಾಗ್ತದೆ. ಆ ದೃಷ್ಟಿಯಿಂದ ಸರಿಯಾಗಿ ಯೋಚನೆ ಮಾಡಿದರೆ ಇದರಲ್ಲಿ ತುಂಬ ವಿಷಯಗಳಿದೆ. ಅದರಲ್ಲಿ ಒಟ್ಟು 5 ರೋಲು ಎಲ್ಲೆಲ್ಲ ನಾವು ನೋಡ್ತೇವೆ. ಬೀತಾ ಪೂರ್ವ ಅಧಿಷ್ಠಾನಂ ತಥಾಕರ್ತ ಕರಣಂಚ ಪೃಥಗ್ವಿಧಂ ವಿವಿಧಾಚ ಪೃಥಕ್ ಚೇಷ್ಟಾ ದೈವಂಚೈವಾತ್ 5 ಹೇಳ್ತಾರೆ. ಸತ್ಯೇವಂ ಜೊತೆ ಕರ್ತಾರಂ ಅದು ಹೇಳ್ತಾರೆ. ನ್ಯಾಯಂ ವಾ ವಿಪರೀತಂ ವಾ ತಶ್ಚೈತೆ ಪಂಚ. ಇವಿಷ್ಟು 5 ಕಾರಣನೇ. ಪಂಚಹೇತವ. ಒಳ್ಳೆ ಕೆಲಸ ಮಾಡಲಿಕ್ಕೂ ಇಷ್ಟಿರಬೇಕು, ಕೆಟ್ಟ ಕೆಲಸ ಮಾಡಲಿಕ್ಕೂ ಅಷ್ಟಿರಬೇಕು. ಅರ್ಥ ಆಯ್ತಾ? ಪ್ರತಿಯೊಂದು ಒಳ್ಳೆ ಅಂದರೆ ಒಳ್ಳೆಯವರಲ್ಲೂ ಈ ರೋಲ್ ಇದೆ, ಕೆಟ್ಟವರಲ್ಲೂ ಈ ರೋಲ್ ಇದೆ. ದೇವರ ಇಚ್ಛೆ ಮಾತ್ರ ಅಲ್ಟಿಮೇಟ್, ಎಲ್ಲದಕ್ಕೆ ಕಾಮನ್. ಅದು ಬರೀ ದೇವರು ಅಷ್ಟೇ ಮಾಡ್ತಾರೆ ಅಂತ ಹೇಳಾಗಿಲ್ಲ. ಹೇಳ್ಬಿಟ್ರೆ ಏನಾಗುತ್ತೆ? ಆಗ ಪಕ್ಷಪಾತ ಬರುತ್ತೆ, ಪಕ್ಷಪಾತ ಆಗಿಬಿಡುತ್ತೆ. ಇದು ಬಟ್ ದೇವ್ರ ರೋಲ್ ಎಷ್ಟಿದೆ ಅದರಲ್ಲಿ ಆ ವಿಚಾರ ಬೇರೆ. ಎಷ್ಟಿದೆ? 99.9999 ಆತಾರೆ. ಬಟ್ ಒಂದು ಪಾಯಿಂಟ್ ಸಮಥಿಂಗ್ ಒಪ್ಕೊಳ್ಳೇಬೇಕು ನಾವು. ಅದು ಬಿಟ್ಬಿಟ್ರೆ ಏನಾಗುತ್ತಾಗ ಬೇರೆ ಮತ ಆಗಿಬಿಡುತ್ತೆ. ಬೇರೆ ಎಲ್ಲ ಮತಗಳು ಆ ಥರ ಹೇಳಿದಾಗುತ್ತೆ. ಆ ಥರ ಹೇಳಬಾರ್ದು. ಬಟ್ ದೇವರು ಇದನ್ನು ಅಲ್ಟಿಮೇಟ್ ಅಂದ್ರೆ ಒಪ್ಪಲೇಬೇಕು. ಅದು ಎಲ್ಲರಲ್ಲಿ ತಪ್ಪು ಮಾಡ್ತಾರೆ. ದೇವ್ರದ್ದು ಇಷ್ಟೇ ರೋಲ್ ಅಂತ ಹೇಳಿ ಮತ್ತೆ ಹೋಯ್ತು ಅಷ್ಟೇ. ಈಗ 5 ಕಾರಣ ಇದೆ. ಈಗ ಎಲ್ಲ 20% ಅಂತ ಹಾಕ್ಬಾರ್ದು ಮತ್ತೆ. ಯಾಕೆ? ದೇವ್ರ ರೋಲ್ ಕಡಿಮೆ ಆಗಿಬಿಡುತ್ತೆ, ಕಡಿಮೆ ಮಾಡಾಗಿಲ್ಲ.
ನಮ್ಮ ರೋಲ್ ಬಿಡಾಗಿಲ್ಲ. ಉಳಿದ ಎಲ್ಲ ಸೇರಿದ್ರು 1%. ಎಲ್ಲ ಸೇರಿದ್ರು ಆಗೋದು 1% ಹೊರತು ಅದು 1% ಹೇಳೋದಕ್ಕಷ್ಟೇ, ಇನ್ನೂ ಕಡಿಮೆ. ಅಲ್ಟಿಮೇಟ್ ಯಾರ್ದು ದೇವ್ರದೇ. ಅದೊಂದು ಕಾರಣ ಇದೆ ಈಗ. ಅದೊಂದು ಕಾರಣ. ಒಂದು ಸಣ್ಣ ಇದನ್ನು ಬಡ್ಡಿ ಲೆಕ್ಕ ಏನಾಗುತ್ತೆ ಈಗ, ದೊಡ್ಡ ಬೆಳೆದು ಬಿಡುತ್ತೆ. ಎಷ್ಟ ನೋಡ್ತೇವೆ ಅಲ್ಲ, ಲೋನ್ಗಿಂತ ಇಂಟ್ರೆಸ್ಟ್ ಜಾಸ್ತಿ ಆಗಿರುತ್ತೆ ಅಂತ ಹೇಳ್ತೀವಲ್ಲ ಆ ಟೈಪ್. ಆದರೆ ದೇವ್ರದ್ದು ಮಾತ್ರ 100% ಅನ್ನಬಾರದು, ಇಷ್ಟು ಇಟ್ಕೊಂಡಿರ್ಬೇಕಲ್ಲ. ಅದು 100 ಒಪ್ಕೊಳ್ಳೋಕೆ ಕಾರಣ ಇಲ್ಲದೆ ಪಕ್ಷಪಾತಿ ಅಂತ ಒಪ್ಪಲೇ ಬಿಡಬೇಕಾಗುತ್ತೆ. ಎಲ್ಲ ಅವರೇ ಮಾಡಿದ್ರೆ ನಮ್ಮ ರೋಲ್ ಏನಿದೆ ಅದರಲ್ಲಿ? ನಮ್ಮ ರೋಲ್ ಏನೇ ಇಲ್ಲ. ಆದ್ದರಿಂದ ದೇವರು ನಮಗೆ ಶಿಕ್ಷೆ ಕೊಟ್ಟ ತಪ್ಪು ಅಂತಾಯಿ. ಕೆಲವರು ಶಿಕ್ಷೆ, ಕೆಲವರಿಗೆ ಇದು ಅನ್ಯಾಯ ಅಂತ ಹಾಗೆ ಬಿಡುತ್ತೆ. ಆಗಬಾರದು. ನಮ್ಮ ರೋಲ್ ಒಪ್ಕೊಳ್ಳೇಬೇಕು. ಜಗತ್ತು ಹಾಗೇನೆ. ಜಗತ್ತು ಭಾರಿ ಸಣ್ಣದು, ಇಲ್ಲ ಅಂತ ಹೇಳಬಾರ್ದು. ದೇವ್ರ ಬಂದ ಜಗತ್ತು ಎಷ್ಟದು? ನೆಗ್ಲಿಜಿಬಲ್ ಬೇರೆ, ಝೀರೋ ಬೇರೆ. ನೆಗ್ಲಿಜಿಬಲ್ ಜೀರೋ ಎತ್ತಿ ಬಿಡಿದವರೆಲ್ಲ ಝೀರೋ ಅಂತ ಹೇಳ್ತಾರೆ, ಅದು ಒಪ್ಲಕ್ಕೆ ಬರೋದಿಲ್ಲ. ದೇವರು ಜೀರೋ ಮಾಡೋರು ಕೆಲವರು ಇದ್ದಾರೆ. ದೇವರು ಜೀರೋ, ನಾವೇ ಎಲ್ಲ 100% ಅಂತ ಕೆಲವರು. ದೇವರು 100%, ನಾವು ಝೀರೋ ಅಂತ ಕೆಲವರು. ಎರಡೂ ಸರಿಯಲ್ಲ. ಎಷ್ಟಿರಬೇಕು? ಒಂದು ರೋಲ್ ಇದೆ, ಆದರೆ ರೋಲ್ ನೆಗ್ಲಿಜಿಬಲ್ ರೋಲ್. ಆದರೆ ಜೀರೋ ಅಂತ ಹೇಳಬಾರದು. ಜಗತ್ತನ್ನು ಭಾರಿ ಕಡಿಮೆ ಅಂತೇಳಿ, ಸುಳ್ಳು ಅಂತ ಹೇಳಿ, ಟೆಂಡ್ಸ್ ಟು ಜೀರೋ, ಜೀರೋ ಅಲ್ಲ. ಅರ್ಥ ಆಯ್ತಾ ಈಗ? ಝೀರೋ ಅಲ್ಲ. ಅಲ್ಲಿ ಡಿಫ್ರೆನ್ಸ್ ಬಂದು ನಮಗೂ ಅದ್ವೈತಕ್ಕೂ ವ್ಯತ್ಯಾಸ ಇರೋದು ಎಲ್ಲಿ ಅಂದರೆ ಹಾಗೆ. ನಮ್ಮದು ದೇವ್ರ ಮುಂದೆ ಜಗತ್ತು ಇಲ್ಲ ಅನ್ನಷ್ಟು ಕಡಿಮೆ, ಇಲ್ಲ ಅನ್ನಷ್ಟು ಕಡಿಮೆ. ಆದರೆ ಇಲ್ಲ ಅಂತ ಹೇಳಬಾರ್ದು. ಇಲ್ಲ ಅಂತ ಹೇಳಬಾರ್ದು. ಇಲ್ಲ ಅಂತ ಹೇಳಿದರೆ ಆಗ ಹೇಳೋ ದೇವರು ಅತಿ ಕೆಟ್ಟವನಾಗ್ಬಿಡ್ತಾನೆ. ದೇವರು ಸಾಮಾನ್ಯ ಅಲ್ಲ, ಭಾರಿ ಕೆಟ್ಟವನಾಗ್ತಾನೆ. ಅಧಿಷ್ಠಾನಂ ತಥಾ ಕರ್ತ ಕರಣಂಚ ಪೃಥಗ್ವಿಧಂ ವಿವಿಧ ಚ ಪೃಥಕ್ ಚೇಷ್ಟ ದೈವಂಚೈವಾತ್ರ ಪಂಚಮಂ. ಎಲ್ಲಿ ಶ್ಲೋಕ ಅದು? ಭಗವದ್ಗೀತೆ 18ನೇ ಅಧ್ಯಾಯದಲ್ಲಿ ಬರುತ್ತೆ. ಬಟ್ ಸಮರಿ ಆಫ್ ಭಗವದ್ಗೀತೆ ಇಡೀ ಅದನ್ನ ಹೇಳಿದ ಮೇಲೆ ಯಾರು ಒಪ್ಪದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ಅದು ಯಾರು ನಾಸ್ತಿಕರಿರ್ತಾರೆ ಅವ್ರಿಗೆ ಒಪ್ಪಿಸ್ಬೇಕಂದ್ರೆ. ಎಂಥ ಪರಮನಾಸ್ತಿಕ ಕೂಡ ಗೆತ್ತಪ್ಪ, ಆಟ ಗೆತ್ತು 400 ಹೊಡೆದು ಗೆದ್ದ ಅವನು, ಸ್ಟಿಲ್ ನಾನು ಒಬ್ಬನೇ ಗೆದ್ದ ಅಂತ ಹೇಳಬಾರ್ದು ಅವನು. ಅರ್ಥ? ಇನ್ನೊಬ್ರು ಒಂದು ಹೊಡೆದು ಅವನೊಂದು ರೋಲ್ ಇದೆ. ಅರ್ಥ ಆಯ್ತಾ? ಇನ್ನೊಬ್ರು ರೋಲ್ ಒಪ್ಪದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಅಂಪೈರ್ ರೋಲ್ ಇದೆ. ಅವ್ರು ತಪ್ಪು ಡಿಸಿಷನ್ ಕೊಟ್ಟಿದ್ರೆ ಕತೆ ಬೋದೋಗ್ತೈತಿ ಅವ್ರದ್ದು. ಪ್ರತಿಯೊಂದರಲ್ಲೂ ಕೂಡ ರೋಲ್ ಇದೆ. ಅದು ಇವತ್ತು ಹೇಗೆ ಟೀಮ್ ವರ್ಕ್ ಅಂತ ಹೇಳಿದ್ರೆ ಟೀಮ್ ವರ್ಕ್ ಇದು. ಆದರೆ ಆ ಟೀಮ್ನಲ್ಲಿ ಎಂಥ ಇದೆ ಪರಮಾತ್ಮ, ಆಲ್ ಅಂಡ್ ಆಲ್ ಅಲ್ಟಿಮೇಟ್ ಇರೋದು ಪರಮಾತ್ಮನ ರೋಲು. ಹುಡುಗನ ಒಪ್ಪದೇ ಹೋದರೆ ತಪ್ಪಾಗಿಬಿಡುತ್ತೆ. ಏನು ಅದು ಅರ್ಥ ಏನು? ಅದಕ್ಕೆ ಷಡ್ಡು 7 ಕೋಟಿ ಹೇಳಿ ನೀವು ದೈವಚಿಂತನ ಇರಬೇಕು. ಅದರಲ್ಲಿ ಮ್ಯಾಕ್ಸಿಮಮ್ ರೋಲ್ ಇರಬೇಕು. ನೀವು 5ನ್ನೇ 2 ಜಾಸ್ತಿ ಮಾಡಿದ್ರೆ ಆಗುತ್ತೆ. 7 ಮಾಡ್ಬೋದು, ಕಡಿಮೆ ಮಾಡಿದ್ರೆ 3 ಮಾಡ್ಬೋದು. ಅದು ದೊಡ್ಡದಲ್ಲ. 3-4 ದೊಡ್ಡದಲ್ಲ. ದೇವರು ಅಪಾರ್ಟ್ ಫ್ರಮ್ ಗಾಡ್ ಇಷ್ಟೆಲ್ಲ ರೋಲ್ ಇದೆ. ನೀವು ರೆಡ್ಯೂಸ್ ಮಾಡೋಕ್ಕೆ ಬರೋದು ಕೆಲಸ ಅಲ್ಲ. ರೆಡ್ಯೂಸ್ ಮಾಡಿರ್ಬೋದು. ನಾವು ಕರ್ಮ ದೇವರು ಅಷ್ಟೇ ಹೇಳ್ಬೋದು. ಬೇಕಾದ್ರೆ ಹುಡುಗ ಸೇರಿಸ್ಬೋದು. ಅದು ದೊಡ್ಡದಲ್ಲ. ಕ್ಲಾಸಿಫಿಕೇಶನ್ ಮಾಡಬೇಕಾದ್ರೆ ಸ್ವಲ್ಪ ಹೆಚ್ಚಿಗೆ ಅದು ತಪ್ಪಲ್ಲ. ಬಟ್ ರೋಲ್ ಈಸ್ ರೋಲ್. ಅದು ಚೇಂಜ್ ಮಾಡಕ್ಕೆ ಬರೋಲ್ಲ. ಅರ್ಥ ಆಯ್ತಾ? ಅದು ವಿವಕ್ಷಾ ಭೇದ ಅಂತಾರಲ್ಲ. ವಿವಕ್ಷಾ ಭೇದ ಅಂದ್ರೆ ಏನು? ಆಂಗಲ್ ಆಫ್ ವ್ಯೂ ಡಿಫರೆಂಟ್ ಆಂಗಲ್ ಹೇಳಿದ್ದೆ ಹೊರತು ಆನ್ಸರ್ ಒಂದೇನೆ. ಇಲ್ಲಿ ಎಷ್ಟು ಜನ ಕೂತಿದ್ದಾರೆ? 2 ವಿಧ ಅಂತ ಹೇಳೋದು. ಎಷ್ಟು ಜನ ಇದ್ದಾರೆ? ಇಷ್ಟಂತ ಹೇಳೋದು. 2 ಕರೆಕ್ಟೇ. 2 ವಿಧ ಅಂತ ಹೇಳಿದಾಗ ಹೇಳೋರು ಕೇಳೋರು 2 ಗುಂಪಾಯ್ತು ಅಷ್ಟೇ. ಅದು ಒಟ್ಟು ಎಷ್ಟು ಜನ ಇದ್ದಾರೆ ಅಂತ ಹೇಳಿದಾಗ ಆ ನಂಬರ್ 2 ಇದಲ್ಲ. ಅದು ಕಾಂಟ್ರಡಿಕ್ಷನ್ ಅಲ್ಲ. ಡಿಫರೆಂಟ್ ವೇ ಆಫ್ ಪ್ರೆಸೆಂಟಿಂಗ್ ಥಿಂಗ್ಸ್ ಅಷ್ಟೇ. ಆದ್ದರಿಂದ ಅದರಲ್ಲಿ ತಪ್ಪೇನಿಲ್ಲ. ನೀವು ಹೇಳಿದ್ರು ಏನು ತಪ್ಪಲ್ಲ. ಬಟ್ ಇದಕ್ಕೆ ವಿರೋಧ ಇಲ್ಲ. ಇದಕ್ಕೆ ವಿರೋಧ ಇಲ್ಲ. ಇಮೌಚ ಮನೋನಿಭೋ ಭವಾನ್ ಸದಾ ನವೋ ವಿನ ಅಸ್ಮಿ ಅತಃ ಪುಮಾನ್. 2 ಇಲ್ಲ, ಕಣ್ಣು ಇಲ್ಲ, ಮನಸ್ಸು ಇಲ್ಲ ಅಂದ್ರೆ ಕೋಮದಲ್ಲಿದ್ದಾನೆ. ಅವನಿದ್ರು ಅಷ್ಟೇ, ಹೋದ್ರು ಅಷ್ಟೇ. ಏನು ಸಮಯ ಏನು ವರ್ಷಗಟ್ಟೆ ಕೋಮದಲ್ಲಿರ್ತಾನೆ. ಏನರ್ಥ? ಅದು ಬರ್ಡನ್ ಅಷ್ಟೇ ಬರುತ್ತೆ. ಯಾರಿಗೂ ಪ್ರಯೋಜನ. ಅವನಿಗೂ ಪ್ರಯೋಜನ ಇಲ್ಲ, ಉಳಿದವ್ರಿಗೂ ಪ್ರಯೋಜನ ಇಲ್ಲ. ಅಟ್ ದ ಸೇಮ್ ಟೈಮ್ ಪ್ರಾಬ್ಲಮೇ ಇದೆ. ಅತೋನ ಜೀವಿತ ಪ್ರಿಯಾನಹಂ ರಿಪೋರ್ಬಲೀಯಸಃ ಸಕಾಶಮಾತ್ಮಹೇತುತಃ ಪ್ರಯಾತಯಾಮಿ ವೋ ವಿಭೋ. ಅದು ಕೇಳ್ತಾನೆ. ಅಥೋ ನ ಜೀವಿತಾತ್ ಪ್ರಿಯಾನಹಂ ರಿಪೋಹೋ ಬಲೀಯಸಃ ಸಕಾಶಂ ಆತ್ಮಹೇತುತಃ ಪ್ರಯಾತಯಾಮಿ ವಹ ವಿಭೋ. ಅತಃ ನ ಜೀವಿತಾತ್. ಆದ್ದರಿಂದನೇ ನೀವು ಎಷ್ಟು ಪ್ರಿಯ ನನಗೆಂದು ಜೀವಿತಾತ್ ಪ್ರಿಯಾನ್. ನನ್ನ ಜೀವನಕ್ಕಿಂತ ನೀವು ಪ್ರಿಯ, ನನ್ನ ಪ್ರಾಣಕ್ಕಿಂತ ನೀವು ಪ್ರಿಯ ಅಂತ ನಿಮ್ಮನ್ನ ಆತ್ಮಹೇತುತಃ ನನ್ನ ಸ್ವಾರ್ಥ ಇದೆ. ರಾಷ್ಟ್ರೀಯಾಗ ಮಾಡಬೇಕಂತ ನನ್ನ ಸ್ವಾರ್ಥಕ್ಕೋಸ್ಕರ ನಿಮ್ಮನ್ನು ಬಲಿಕೊಡಕ್ಕೆ ಇಷ್ಟಪಡಲ್ಲ ಅಂತ ಹೇಳ್ತಾರೆ. ಅಂದರೆ ತಾತ್ಪರ್ಯ ಎಲ್ಲಿದೆ? ಈಗ ತುಂಬ ಭಕ್ತಿ ಇದೆ. ಭಕ್ತಿ ಇದ್ದೆ ಒಂದು ಇದು ಸೇರ್ಕೊಂಡ್ಬಿಟ್ಟಿದೆ. ಇಲ್ಲದೆ ಭಾರಿ ದೊಡ್ಡವರು ಆದ್ರೆ ಬಿಡೋದಿಲ್ಲ, ಸಾಧ್ಯ ಇಲ್ಲ. ಯಾಕಂದ್ರೆ ನಿಮ್ಗೆ ಏನಾದ್ರು ಹೆಚ್ಚು ಕಡಿಮೆ ನನ್ನ ಗತಿ ಏನಾಗಬೇಕು ಅಂತ ಹೇಳ್ತಾರೆ. ಹೆಚ್ಚು ಕಡಿಮೆ ಆಗೋದಿಲ್ಲ ಅಂತ ಅರ್ಥ ಆಗ್ತಾ ಇಲ್ಲ. ಹೆಚ್ಚಿಗೆ ನನ್ನ ಗತಿ ಆಕಾಶ ಅಕಸ್ಮಾತ್ ಬಿದ್ದರೆ ಅಂತ ಹೇಳ್ತಾರಲ್ಲ ಹಾಗೆ.
ಅಕಸ್ಮಾತ್ ಆಕಾಶ ಬಿದ್ದು ಯಾರು ನೋಡಿದ್ದಾರಾ, ಬೀಳೋ ಚಾನ್ಸ್ ಇದೆಯಾ? ಆ ಥರ ಭಯ ಇದ್ರೆ ಹೇಗೆ? ಆಕಾಶ ಕಳಿಸಿ ಬಿದ್ದಂತೆ ಆಯಿತು, ಕಳಿಸಿ ಬೀಳೋದೇ ಇಲ್ಲ. ಏನೋ ಭೀಮಸೇನ ದೇವರ ಬಗ್ಗೆ ಎಷ್ಟೊಂದು ಅಜ್ಞಾನ ಆಗಿದೆ ಯಾರಿಗೆ? ಕೃಷ್ಣನ ಬಗ್ಗೆನೂ ಇದೆಯಲ್ಲ. ಕೃಷ್ಣನ ಬಗ್ಗೆ ನಾನು ಹೋಗ್ತಿದ್ರು ಡೌಟ್ ಮಾಡ್ತಾರೆ ಅಂದರೆ ನೀನು ಹೋಗ್ತೀನಿ, ನೀನು ಓಡೋದ್ರೆ ನೀನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಆಗೋ ಹಾಗೆ. ಕೃಷ್ಣನ ಬಗ್ಗೆನೇ ಇದೆ. ಹರಿವಾಯುಗಳು ಇಬ್ಬರ ಬಗ್ಗೆಯೂ ಡೌಟ್ ಇದೆ. ಯಾರು ಡೌಟ್ ಇಟ್ಕೊಂಡಿರ್ತಾರೋ ಅವರಿಗೆ ಸಿದ್ಧಿ ಬರೋದಿಲ್ಲ. ಆ ಡೌಟ್ ಕ್ಲಿಯರ್ ಆಗಲೇಬೇಕು. ಸಕಾಶಾತ್ ಇತ್ತು ಸಕ ಪ್ರಕಾಶವಾತ್ಮ ಹೇತುತ ಪ್ರಯಾತಯಾ ವಿಭೋ ವಹ ನಿಮ್ಮನ್ನ ಏ ವಿಭೋ ಅಂದ್ರೆ ನಾರಾಯಣ ಅಂತಾನೆ ಅರ್ಥ. ನಾರಾಯಣನ ಕಳಿಸೋದಿಲ್ಲ, ಏನು ಮಾಡ್ಬೇಕೀಗ? ನಾರಾಯಣ ಕಳಿಸೋದಿಲ್ಲ, ನಾರಾಯಣ ಕಳಿಸೋದಿಲ್ಲ ಅಂದ್ರೆ ಇದು ಮಾಡೋದು ಯಾರನ್ನ? ವಿಭೋ. ಅರ್ಜುನ ಹಾಗೇನೆ ಕೃಷ್ಣ ಅಂತ ಕರೀತಾನೆ, ಅಚ್ಯುತ ಅಂತ ಕರೀತಾನೆ, ಯುದ್ಧ ಮಾಡೋದಿಲ್ಲ ಅಂತಾನೆ. ಕೌಂಟರ್ ಇದೇ ರೀತಿ ಅದು ಒಂದು. ಕೃಷ್ಣ ಹೇಳಿದ ಇಷ್ಟೆಲ್ಲ ಗೊತ್ತಿದ್ದ ಮೇಲೆ ಏನು ಮಾಡಬಾರ್ದಾತ? ಬಾಣ ಸುಮ್ಮನೆ ಮಾಡಿಬಿಡ್ಬೇಕಾಗಿತ್ತು. ಇಷ್ಟೆಲ್ಲ ಪ್ರಶ್ನೆಗಳ ಶುರು ಮಾಡ್ದ. ಅದಕ್ಕೆ ಜ್ಞಾನ ಇಲ್ಲದೆ ಹೋಗಿದ್ರೆ ಅಚ್ಯುತಾನಂತ ಅಂತ ಕರಿತಿರ್ಲಿಲ್ಲ. ಜ್ಞಾನ ಇರೋದಕ್ಕೆ ಅಚ್ಯುತಾನ ಅಂತ ಕರೀತಾರೆ. ಬಟ್ ಯಾವ ಆಸ್ಪೆಕ್ಟಲ್ಲಿ ಅಜ್ಞಾನ ಇದೆ? ಇದರಲ್ಲಿ ಮಾತ್ರ ಭ್ರಮೆ. ನಾನೇ ಎಲ್ಲ ಮಾಡ್ತೇನೆ, ಇದಾಗುತ್ತೆ, ಸೋತ್ರೆ ಏನಾಗಿ ಏನೇನೋ ಯೋಚನೆ ಮಾಡ್ತಾ ಇದ್ದಾರೆ. ಮಾಡು ಅಂತ ಹೇಳಿ ಮತ್ತೆ ಪ್ರಶ್ನೆ ಮಾಡಕ್ಕೆ ಹೋಗ್ಬಾರ್ದು. ಯಾವಾಗ ನಿಮ್ಮನ್ನು ಬೇರೆ ಕಡೆ ಕಳಿಸ್ತಾರೆ, ಡೆಪ್ಯೂಟ್ ಮಾಡ್ತಾರೆ, ಅವಾಗ ಇನ್ನೆಲ್ಲ ಕೇಳಕ್ಕೆ ಹೋಗ್ಬಾರ್ದು. ನೀವು ಜಂಬೆ ಕೊಡ್ತೀರಾ, ಇದು ಕೊಡ್ತೀರಾ, ಬೋಡಿ ಕೊಡ್ತೀರಾ, ಏನು ಪ್ರಶ್ನೆ? ಒಂದು ಮಾತಲ್ಲಿ ಏನು ಸೇರ್ಕೊಂಡ್ಬಿಡತ್ತೆ? ಎವ್ರಿ ರೀತಿ ಯುದ್ಧ ಮಾಡೋದು ಕೃಷ್ಣ ಹೇಳಿದ್ಮೇಲೆ ಏನು ಕೇಳಬಾರ್ದು? ಮತ್ತೆ ನೀನು ತಲೆಕೆಡ್ಸ್ಕೊಳ್ಳೋಕೆ ಹೋಗ್ಬಾರ್ದು. ಇಲ್ಲ ಯೋಚನೆ ಮಾಡಕ್ಕೆ ಹೋಗಿ, ಇದು ತಪ್ಪು. ನಮ್ದು ಹಾಗೆ ಸಂಧಾನ ಮಾಡೋ, ನೀರು ಬರುತ್ತೋ ಇಲ್ಲೋ, ಅಲ್ಲಿಂದ ನೀರು ಮಾಡಕ್ಕೆ ತಯಾರಾಗೋ, ಮುಂದೆ ನಡೆಬಾರ ಇರುತ್ತೆ. ಅದನ್ನ ಜನ ಅಲ್ಲಿಂದ ಶುರು ಮಾಡಿ ಅಲ್ಲೇ ಬಿಟ್ಬಿಡ್ತಾರೆ. ನಾಳೆ ಬೆಳಗ್ಗೆ ನೀರು ಬರುತ್ತೋ ಇಲ್ಲ, ಇವತ್ತೇ ನಾಳೆ ಡ್ರಾಪ್ ಆಗಿದೆ. ತಪ್ಪು. ದೇವ್ರು ಹೇಳ್ತಾನೆ ಮಾಡಿಸ್ತಾನೆ. ದೇವ್ರ ಪೂಜೆ ಮಾಡೋ ಅಂತ ಹೇಳಿ ಮಾಡಲೇಬೇಕು, ಕೊಡಲೇಬೇಕು. ದೇವರು ಉಳಿದವರಾದ್ರೆ ಮೇಯಾರ್ ಮೇರಾಟ್ಪಿ ಅಂತ ಅವ್ರಿಗೆ ಇಷ್ಟ ಇರಬಹುದು, ಆಗ್ಲಿಕ್ಕಿಲ್ಲ ಅನ್ಬಹುದು. ದೇವರಿಗೆ ಆಗದೆ ಇರೋದು ಯಾವುದೂ ಇಲ್ಲ. ಎಂಥ ಕಾಲದವರು ಇರ್ಬೋದು, ಇಲ್ಲಿ 1 ನಿಮಿಷ ಬಂದು ಹೋಗ್ಬಿಡತ್ತೆ. ತಿಳಿತಾ? ಆ ಕ್ಷಣಕ್ಕೆ ಹೇಗೆ ಬರುತ್ತೋ ಗೊತ್ತಿಲ್ಲ, ಬಂದೇ ಬರುತ್ತಾ. ಅದು ಎಷ್ಟು ಅನುಭವ, ನೀವೇ ಪ್ರಶ್ನೆ ಮಾಡೋ ಅನುಭವ ಬರುತ್ತೆ. ಯಾವುದೋ ಊರಿಗೆ ಹೋಗಿರ್ತೀರಿ, ಯಾವುದೋ ಆ ಟೈಮಲ್ಲಿ ಬರ್ತೀರಿ. ಆ ಟೈಮ್ನಲ್ಲಿ ನೀರು ಬರೋ ಚಾನ್ಸೇ ಇಲ್ಲ. ಗೊತ್ತಾಯ್ತಾ? ಅದೇನೇನೂ ಇದಿಲ್ಲ, ಬಿಟ್ಕೊಳ್ಳಿ ಜೋರ ಬರ್ತಿರುತ್ತೆ. ಗೊತ್ತು ಅದು ಎಷ್ಟೋ ಸತ್ತು ಆಗಿದೆ. ಆ ಥರ ರಜೆಗಳಲ್ಲಿ ಊರಿಗೆ ಹೋದಾಗ 3 ತಿಂಗಳ ಮೇಲೆ ವಾಪಸ್ ಬರ್ತಿದ್ದು ಮನೆಗೆ. ಬಂದು ನೋಡಿದ್ರೆ ಫಸ್ಟ್ ಕ್ಲಾಸಲ್ಲಿ ಇರೋದು. ಯಾವ್ದು ಆ ಟೈಮ್ ಅದು ಎಷ್ಟು ಬೇಕೋ ಆಮೇಲೆ ಸ್ಟಾಪ್. ಅದು ಬೇಕಾದ ನಿಮಗೆ ಅನುಭವ. ಅದಕ್ಕೆ ಹೇಳಿದೆ ಶಾಸ್ತ್ರ ಅನುಭವ ಬರಬೇಕು ಅಂತ ಯಾತಕ್ಕೆ ಹೇಳ್ತಾರೆ ಅಂದರೆ, ದೇವರು ಮಾಡಿಸಿದ ಅನುಭವ ಬರುತ್ತೆ ನಮಗೆ. ಅನುಭವ ಬರೋದು ಅದು ದೇವ್ರ ಪ್ರಹ್ಲಾದಕ್ಕೆ ಆ ಥರ ಇತ್ತಲ್ಲ, ಅದಕ್ಕೆ ಏನು ಮಾಡೋದು ಆಗಿದ್ರು. ದೇವ್ರು ಬರ್ತಾರೋ, ದೇವ್ರು ಕೆಡಿಸ್ತೋ ಇಲ್ಲೋ, ಎಲ್ಲಿ ಪ್ರಾಬ್ಲಮ್ ಗೊತ್ತಾಗಿದೆಯೋ ಇಲ್ವೋ, ಏನಿಲ್ಲ. ದೇವ್ರ ಕಾನ್ಸೆಪ್ಟ್ ಇರೋದೇ ಹಾಗೆ. ಸ್ವಲ್ಪ ದೇವ್ರ ಬಗ್ಗೆ ಡೌಟ್ ಪಟ್ಟು ದೇವ್ರ ಕಾನ್ಸೆಪ್ಟ್ ಅಲ್ಲ ಅದು. ಗೊತ್ತಾಯ್ತಾ? ನಿಮಗೆ ಅರ್ಥ ಆಗಿಲ್ಲ ಅಂತ ಅರ್ಥ. ಅದು ಹಾಲಿನಲ್ಲಿ ಸ್ವಲ್ಪ ಕಪ್ಪಿದ್ರು ಏನಲ್ಲ, ಅದು ಹಾಲಲ್ಲ, ಏನೋ ಬಿದ್ದಿದೆ ಅಂತ ಅರ್ಥ. ಆ ಥರ ಯೋಚನೆ ಮಾಡೋದು ಪರ್ಫೆಕ್ಷನ್. ಅದು ಬರ್ಲಿಕ್ಕೆ ಓವರ್ ನೈಟ್ ಬರೋಲ್ಲ. ಓದಿ ಓದಿ ಕೇಳಿ ಕೇಳಿ ಬರಬೇಕದು, ಗಟ್ಟಿ ಮಾಡ್ಕೊಳಕ್ಕೆ ಹೋಗ್ಬೇಕದು. ಇತೀರಿತೆ ಅವತತ್ ಮೃಕೋದರ ಅರಿಕಕ್ಷಭುಕ್ ಯದೀಯ ನೇತೃಕಾರಮ ವಿರಿಂಚಿ ಸರ್ವಪೂರ್ವಕಾಹ. ಈಗ ಭೀಮಸೇನ ತಕ್ಷಣ ಹೇಳ್ತಾರೆ, ಯಾರು ದೇವ್ರ ಬಗ್ಗೆ ಏನು ತಿಳ್ಕೊಳ್ಳೋದಿಲ್ಲ. ಭೀಮಸೇನ ಇನ್ನೂ ತಾವು ತಪ್ಪು, ಇನ್ನೊಬ್ರು ತಪ್ಪು ತಿಳ್ಕೊಳ್ಳೋದನ್ನ ಒಪ್ಪೋದಿಲ್ಲ. ಅವರು ತಕ್ಷಣ ಖಂಡನೆ ಮಾಡ್ತಾರೆ, ಹೇಳಬೇಡ ಅಂತ ಹೇಳ್ತಾರೆ ತಕ್ಷಣ. ಇದು ಮತ್ತೆ ದೀಕ್ಷೆ ಆಗಿರಬೇಕು. ದುರ್ಮತ ಖಂಡನೆ ಯಾತಕ್ಕೆ ಹೇಳಿದ್ರು ಗೊತ್ತಾ? ದುರ್ಮತನ ಬಯೋ ಕಾನ್ಸೆಪ್ಟ್ ಅಲ್ಲ ಅಲ್ಲಿರೋದು. ಸನ್ಮತದಲ್ಲಿ ಯಾರಿಗೆ ದೀಕ್ಷೆ ಇರುತ್ತೆ, ದುರ್ಮತನ ಬೇಡ ಅಂದ್ರೂ ಬೈತಾರೆ. ಅರ್ಥ ಆಯ್ತಾ? ನಿಮಗೆ ಕನ್ವಿನ್ಸ್ ಆಗಿದೆ ಅಂತ ಅರ್ಥ. ಕೆಟ್ಟದನ್ನು ಬೈತಾರಿದ್ರೆ ಒಳ್ಳೇದ್ರ ಬಗ್ಗೆ ಕನ್ವಿಕ್ಷನ್ ಇದೆ ಅಂತ ನಿಮಗೆ ಅರ್ಥ. ಗೊತ್ತಾ? ನಿಮ್ಗೆ ಕೆಟ್ಟದ್ರ ಬಯೋದಿಲ್ಲ ಅಂದ್ರೆ ನಿಮಗೆ ಕನ್ವಿಕ್ಷನ್ ಇಲ್ಲ ಅಂತ ಅರ್ಥ. ಅರ್ಥ ಆಯ್ತಾ? ಈಗ ಅದಕ್ಕೆ ಹೇಳ್ತಾರೆ ದೇವರು ಸನ್ಮತ ಖಂಡನ, ಸನ್ಮತ ಸ್ಥಾಪನ, ಸಮತ ಸ್ಥಾಪನ, ದುರ್ಮತ ಖಂಡನೆ ಮಾಡಬೇಕು. ಇದರಲ್ಲಿ ಯಾವುದು ಹೆಚ್ಚು ಇಂಪಾರ್ಟೆಂಟ್? ದುರ್ಮತ ಖಂಡನೆ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ದುರ್ಮತ ಖಂಡನೆ ಮಾಡ್ಬೇಕಾದ್ರೆ ಏನಿರ್ಬೇಕು ಅವನಿಗೆ? ಸನ್ಮತ ಪೂರ್ತಿ ಗೊತ್ತಿರಬೇಕು ಅವನಿಗೆ. ಮತ್ತು ಸನ್ಮತ ಸರಿಯಾದ ಕನ್ವಿಕ್ಷನ್ ಇರಬೇಕು, ಇಲ್ಲದವ್ರಿಗೆ ಸಾಧ್ಯ ಇಲ್ಲ. ಆದರೆ ಬರೀ ಸನ್ಮತ ಬರೀ ಹೇಳ್ಬೋದು ಅಷ್ಟೇ. ಹೇಳ್ಬೋದು, ಉಳಿದ ಬಡ ಬೋರ್ಡ್ ಹೋಗ್ತೀರಿ ಅಂತ ಹೇಳ್ಬೋದು. ಅದಲ್ಲ, ಕನ್ವಿಕ್ಷನ್ ಇದ್ರೆ ಮಾತ್ರ ಸಾಧ್ಯ. ಅದು ಆ ರೀತಿ ಬರಬೇಕಾದ್ರೆ ದ್ರುಮತ ಖಂಡನೆ ಮಹತ್ವ ಹೇಳಿದ್ದು. ಬೈಯೋದು ನಾವು ಏನು ಒಪ್ಕೊಂಡು ಅಪ್ಲೈ ಮಾಡ್ಕೊಂಡ್ವಿ ಅಂದರೆ, ಇನ್ನೊಬ್ರು ಬೈಕೋತ ಓಡಾಡ್ತಿದ್ರೆ ಮುಗಿದೋಯ್ತು ಅಂತೇಳಿ. ಇನ್ನೊಬ್ರು ಬೈಯೋದು ಕನ್ವಿಕ್ಷನ್ ದ್ಯೋತಕ್ಕಾಗಬೇಕೆ ಹೊರತು ಅದು ಬೂಟಾಟಿಕೆ ಆಗಬಾರ್ದು. ಸಮತ ಗೊತ್ತಿಲ್ಲ, ಇನ್ನೊಬ್ರು ಬೈತಾನೆ ಅಂತ ಕೇಳಿದ್ರೆ ಅವ್ನಿಗೇನಿರುತ್ತೆ? ಏನಿಲ್ಲ, ಅವನಿಗೆ ಮೋಸ, ಅದು ಆತ್ಮವಂಚನೆ. ಅರ್ಥ ಆಯ್ತಾ? ಆ ಲೆವೆಲ್ ಬರಬೇಕು. ಇಲ್ಲೋ ಈ ಕಾಲಕ್ಕೆ ಯಾವ ಕಾಲಕ್ಕೂ ಸೂಟ್ ಆಗುತ್ತದ. ಇವತ್ತು ಉದಾಹರಣೆಗೆ ಪಾಕಿಸ್ತಾನ ಗೆದ್ದಾಗ ಪಟಾಕಿ ಹಾಕಿದ್ರೆ ತಕ್ಷಣ ಏನು ಮಾಡ್ತಾರೆ ಜನ? ಪಾಕಿಸ್ತಾನ ಗೆದ್ದಾಗ ಪಟಾಕಿ ಹಚ್ಚಿದ್ರೆ ಪಾಕಿಸ್ತಾನ ಗೆದ್ದಾಗಲ್ಲ, ಪಾಕಿಸ್ತಾನ ಗೆದ್ದಾಗ. ಈಗ ಪಟಾಕಿ ಹಚ್ಚಿದ ಇಂಡಿಯನ್ ಏನರ್ಥ? ಅದಕ್ಕೆ ಏನಂತಾರೆ? ಸ್ಪೋರ್ಟಿವ್ ಸ್ಪಿರಿಟ್ ಅನ್ನೋದಿಲ್ಲ, ಸ್ಪೋರ್ಟಿವ್ ಸ್ಪಿರಿಟ್ ಅನ್ನೋದಿಲ್ಲ, ದೇಶದ್ರೋಹ ಅಂತ ಕರೀತಾರೆ. ಅದಕ್ಕೆ ನೀವು ಸುಮ್ಮನೆ ಇರಿ, ಅದಕ್ಕೆ ಪಟಾಕಿ ಸಂಭ್ರಮ ಪಡಬೇಕು ನೀವೀಗ. ಅರ್ಥ ಆಯ್ತಾ? ಈಗ
ಅಲ್ಲಿರೋದು ಯಾಕೆ ಅಂತ ಕೇಳಿ ಉತ್ತರ ಸಿಗುತ್ತಾಗ ಅರ್ಥ ಬರೀ ಆಟ ಯಾವುದೋ ಇದೆ ಅದು ಯೋಚನೆ ಎಲ್ಲ ಗೆದ್ದಾಗ ಪೇಟ ಅದು ದೋಷ ಇಲ್ಲ, ಅದು ಮಾತ್ರ ಗೆದ್ದ ಮಾಡಿದ್ರೆ ತಪ್ಪದು. ನೀವು ಆ ಬಗ್ಗೆ ಇದ್ದೀರಿ ಅಂತ ಅರ್ಥ. ಯಾರಿಗೆದ್ರು ಮಾಡ್ತೀರಾ? ಮಾಡೋದಿಲ್ಲ. ಮಾಡ್ಬೇಕಾದ್ರೆ ಕಾರಣ ಇರಲೇಬೇಕು, ಏನಿರ್ಬೇಕು ಅದ್ರ ಬಗ್ಗೆ ಒಂದು ಅಭಿಮಾನ ಇರಬೇಕು. ಅಭಿಮಾನ ಎಲ್ಲರೂ ಹುಡ್ತಪ್ಪ ಎಲ್ಲರೂ ಮಾಡಿಬಿಡ್ತಾರಾ? ತಂದೆ ತಾಯಿ ಮಾಡ್ತಾರೆ ಅಷ್ಟೇ, ಉಳಿದವ್ರು ಯಾಕೆ ಮಾಡ್ತಾರೆ? ಅವ್ರು ಸಂಬಂಧಪಟ್ಟಿದ್ದಾರೆ. ಅದು ಮಾಡಕ್ಕೆ ಹೋದ ದಿವಸ ಬೇರೆ ಕೆಲಸ ಅದನ್ನ ಮಾಡ್ತಾ ಕೊಡ್ಬೇಕಾಗತ್ತೆ ಅಷ್ಟೇ. ಆಗಲ್ಲ, ಹೇಳ್ಕೊಂಡು ಹೋಗೋದು ಬೇರೆ, ಆ ಸಮಯ ಸಂದರ್ಭ ಬೇರೆ, ಅದೆಲ್ಲ ಅರ್ಥ ಮಾಡ್ಕೋಬೇಕು, ಅದು ಬೇರೆ ವಿಚಾರ. ಬಟ್ ಪರಮಾತ್ಮ ಕಂಡ ಕಾನ್ಸೆಪ್ಟ್ ಏನು ಅಂದರೆ, ಯಾರು ಸುಳ್ಳು ಹೇಳ್ತಾರೆ ಅಂದರೆ ಸತ್ಯ ಹೇಳಿದವನಿಗೆ ಏನು ಬರುತ್ತೋ ಅವನ ಮೇಲೆ ಡೌಟ್, ಸಿಟ್ಟು ಬರುತ್ತೋ ಫಸ್ಟ್ ಅವನ ಮೇಲೆ. ಏನು ಹೀಗೆಲ್ಲ ಹೇಳ್ತೀಯಲ್ಲ, ಹೇಳಬಾರ್ದು. ಇದು ಏನು ತೋರಿಸುತ್ತೆ? ಇದು ಸತ್ಯದಲ್ಲಿರೋ ಪ್ರೀತಿ ತೋರಿಸುತ್ತೆ, ಅವ್ನ ವ್ಯಕ್ತಿ ದ್ವೇಷ ಅಲ್ಲ. ಇದು ಏನಿದು? ಪ್ರಿನ್ಸಿಪಲ್ ಮೇಲಿರೋ ಗೌರವ. ಇದು ದೇವರಿಲ್ಲ, ಏನಾಗಿದೆ ದೇವರಿಲ್ಲ ಅಂತೀಯಾ? ಕಾನ್ಸೆಪ್ಟ್ ಎಲ್ಲಿದೆ? ಈಗ ಇವನು ಬೈಯೋದಲ್ಲ, ದೇವರಿಲ್ಲ ಅಂತ ಒಪ್ಕೊಂಡ್ರೆ ಬಹಳ ಅನಿಷ್ಟ ಆಗುತ್ತೆ. ಅಲ್ಲಿ ಕಾನ್ಸೆಪ್ಟ್ ಇದು. ಅದು ಮಾಡಿದವರು ಜ್ಞಾನ ಬರೋದು ಯಾವಾಗ ನಿಮಗೆ? ದಾರಿ ಹೋಗ್ಬೇಕು, ದಾರಿ ಹೇಳೋರು ಹಾಗೆ ಹೇಳೋದು. ಇಲ್ಲಿ ಹೋಗಿ ಮುಂದೆ ದಾರಿ ಕೇಳ್ತಾರೆ, ಮುಂದೆ ಹೋಗಿ ಟರ್ನಿಂಗ್ ಬರುತ್ತೆ, ಬಲಕ್ಕೆ ಹೋಗಬೇಡಿ ಎಡಕ್ಕೆ ಹೋಗಿ, ಎಡಕ್ಕೆ ಬಲಕ್ಕೆ ಹೋಗಿ. ಬಂದು ಹೇಳ್ಬೇಕಾದ್ರೆ ಸಾಮಾನ್ಯ ಇದಕ್ಕೆ ಹೋಗಬೇಡಿ ಅಂತಾರೆ ಮೊದಲು ಹೇಳೋದು. ಯಾತಕ್ಕೆ? ಸೀದಾ ಹೋಗಬೇಡಿ, ಈ ಕಡೆ ಹೋಗಿ. ಯಾಕಂದ್ರೆ ತಪ್ಪಬಾರ್ದು ಅಂತ ಕಾನ್ಸೆಪ್ಟ್, ತಪ್ಪಬಾರ್ದು. ಬಲಕ್ಕೆಲ್ಲ ಹೋಗಬೇಡಿ, ಈ ಕಡೆ ಈಗ ಹೋಗಿ ಸ್ಟ್ರೇಟ್ ಅಲ್ಲಿ ಬರೋದು, ಇನ್ನೊಂದು ಅಲ್ಲಿ ತಿರುಗಬೇಡಿ, ಇವತ್ತು ಹೀಗೆ ಹೋಗಿ. ಮತ್ತೆ ಹೇಳೋರಿಗೆ ಕಾಳಜಿ ಇದ್ರೆ ಇಲ್ಲವ್ರು ಮುಂದೆ ಹೋಗಿ ತೋರಿಸಿ ಈಗ ಹೋಗಿ ಹೋಗ್ಬಿಡ್ತಾರೆ ಅಷ್ಟೇ. ಅದು ಹೇಳೋ ಕನ್ಸರ್ನ್ ಇದ್ರೆ ಏನು ಮಾಡ್ತಾನೆ ಅವನು? ಆದಷ್ಟು ಗೈಡ್ ಮಾಡ್ತಾನೆ, ಈ ಕಡೆ ಹೋಗಬೇಡಿ, ಆ ಕಡೆ ಹೋಗಬೇಡಿ, ಮತ್ತೆ ಯಾರು ಕೇಳಕ್ಕೆ ಹೋಗಲೇಬೇಡಿ, ಸೀದಾ ಹೋಗಿ ಅಲ್ಲಿರುತ್ತೆ. ಆಯ್ತಾ? ಅದು ಬೇರೆ, ಅದು ಮೂರ್ಖರು ಅಂತ. ಮನುಷ್ಯನ ಬದುಕೇ ಅಲ್ಲ, ಪ್ರಾಣಿಗಳು ವಾಸಿ ಅದಕ್ಕಿಂತ. ಪ್ರಾಣಿಗಳು ಹಾಗೆಲ್ಲ ಮಾಡೋದಿಲ್ಲ. ಅದಕ್ಕೆ ಆಚಾರ ಹೇಳ್ತಾರೆ, ಇನ್ನೊಬ್ಬರು ಮಾಡೋದನ್ನು ನೀವು ಎಷ್ಟು ದೇವ್ರ ಪೂಜೆ ಅದೆಲ್ಲ ಇಂಪಾರ್ಟೆಂಟು, ಇನ್ನೊಬ್ಬರ ಹಿತ ಗಮನಿಸೋ ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಅದು ದೇವ್ರ ಪೂಜೆಗೆ ತೂಕ ಜಾಸ್ತಿ ಅದು, ಗೊತ್ತಾಯ್ತಾ? ಎಲ್ಲ ದೇವ್ರ ಪೂಜೆ ಮಾಡ್ಕೊಂತ ಯಾರು ಬೈಕೋದಕ್ಕೂ ಏನು ಅರ್ಥ ಇಲ್ಲ. ಅದ್ರಾಗೆ ಸತ್ಯವನ್ನು ಮೆಚ್ಚಬೇಕು, ದುಷ್ಟನ್ನು ಬೈಬೇಕು ಹೊರತು ನೀವು ಇದಲ್ಲ, ಅದಕ್ಕೆ ಅವಕಾಶ ಇಲ್ಲ. ನಾವು ಅದು ತಿಳ್ಕೊಂಡೇ ಇಲ್ಲ. ಅವನು ಸಾಧನೆಯಲ್ಲಿ ಎರಡು ಭಾಗ ಇದೆ, ನಾವು ಮಾಡೋದು ಮಾಡಿಸೋದು. ಕರಿಷ್ಯೆ ಕಾರ್ಯ ಹೇಳಿದಾರಲ್ಲ, ಇನ್ನೊಬ್ರು ಇಲ್ಲೇ ಮಾಡ್ತೀವಲ್ಲ, ಅದಿಷ್ಟು ಮಾಡೋ ಅನುಕೂಲ ಮಾಡಿಕೊಡೋದು ನಮ್ಮ ಪಾರ್ಟ್ ಎ, ಪಾರ್ಟ್ ಬಿ. ಅದ್ರಲ್ಲಿ ನಾವು ಮಾಡೋದಕ್ಕೆ ಇನ್ನೊಬ್ರು ಕೈ ಮಾಡಿಸೋದು ಇನ್ನೂ ಭಾರಿ ದೊಡ್ಡದು. ಮುದುಕರಿ ಮಾಡೋಕ್ಕಾಗೋದಿಲ್ಲ ಅವರಿಗೆ, ಹೇಳಕ್ಕೆ ಬರುತ್ತೆ, ಅಷ್ಟಕ್ಕೆ ಭಾರಿ ಪುಣ್ಯ. ಭೀಷ್ಮರು ಅಗ್ರ ಪೂಜೆ ಕೃಷ್ಣನಿಗೆ ಅಂತ ಹೇಳಿದರು. ಆ ಮೂಲಕ ಎಷ್ಟು ದೊಡ್ಡ ಸೇವೆ ಕೆಲಸಿದ್ರು ಅವರು, ಮುಂದೆ ಎಷ್ಟು ಅನುಕೂಲ ಆಯ್ತು ಅದರಿಂದ ಅವರಿಗೆ. ಅದನ್ನ ಯೋಚನೆ ಮಾಡೋದು ಯಾವಾಗ. ಅದು ಇನ್ನೊಬ್ಬರ ಕೈ ಹೇಳಿಸೋದು, ನಾವೊಬ್ಬರು ಎಷ್ಟು ಮಾಡ್ಬೋದು ಕೊನೆ ಪಕ್ಷ ಮಾಡಿದರೆ. ಲಿಮಿಟ್ ಮಾಡಿಸೋದಕ್ಕೆ ಲಿಮಿಟ್ ಇಲ್ಲ, ಸಾವಿರಾರು ಕೈಯಲ್ಲಿ ಮಾಡಿಸ್ಬೋದು, ಮಾಡೋದು ಒಬ್ಬನೇ ಮಾಡೋದು ಸಾಧ್ಯ. ಬಟ್ ಇನ್ನೊಂದು ಮಾಡಿಸ್ಬೇಕು, ತಾನು ಗೊತ್ತಿರಬೇಕು, ಮಾಡಬೇಕು, ಆ ವಿಚಾರ ಸರಿ. ಸೊ ಇಂದ ನಮ್ಮ ಮೇಲೆ ಆ ಕಾನ್ಸೆಪ್ಟ್ ಹೋಗಿದ್ದರಿಂದ ಏನಾಯ್ತಾರೆ, ಸ್ವಾರ್ಥ ಬೆಳೆಯೋಕ್ಕೆ ಶುರುವಾಯಿತು. ಸ್ವಾರ್ಥ, ನಾನೊಬ್ಬನೇ ಪುಣ್ಯಕ್ಕೆ ನಾನೊಬ್ಬನೇ ಮೋಕ್ಷಕ್ಕೋಗ್ಬೇಕು ಅನ್ಕೊಂಡಿಲ್ಲ. ಯಾಕೆ ಮೋಕ್ಷಕ್ಕೆ ಕಾನ್ಸೆಪ್ಟ್ ಅವ್ರಿಗೆ ಇದ್ದಿದ್ರು ಅಂತಿದ್ದಿಲ್ಲ ಆ ಮಾತನ್ನು. ಅರ್ಥ ಆಯ್ತಾ? ಇನ್ನೊಬ್ಬರು ಹಾಳಾಗಬೇಕು ಅವೆಲ್ಲ ಭಾವನೆ ಬರಬಾರ್ದು. ಅದು ತನಗೂ ನಷ್ಟ, ಲೋಕಕ್ಕೂ ನಷ್ಟ. ಅದು ಇನ್ನೊಬ್ರು ಬ್ಯಾಡ್ ಮೆಸೇಜ್ ಕೂಡ. ಅದು ಜಾಸ್ತಿ ಕೊಟ್ಟಿದ್ದಾರೆ ಸಮತ ಸ್ಥಾಪನೆ ಬಗ್ಗೆ ಎಲ್ಲ ಇದ್ರ ಶಾಸ್ತ್ರ ಇರೋದೇ ಹಾಗೆ, ಎರಡು ಭಾಗ ಶಾಸ್ತ್ರಕ್ಕೆ, ಎರಡು ಮುಖ ಅದಕ್ಕೆ. ಪಾರ್ಟ್ ಎ, ಪಾರ್ಟ್ ಬಿ ಎರಡು ಆದ. ನಮಗಷ್ಟು ದುಃಖ ಬರಬೇಕು, ಹೋಗಬೇಕು, ಸುಖ ಬರಬೇಕು, ಸುಖ ಬರಬೇಕು, ದುಃಖ ಹೋಗಬೇಕು. ಎರಡು ಭಾಗ ಇದೆ ಅದರಲ್ಲಿ. ಇನ್ನೊಂದು ಬೇಕೇ ಬೇಕು. ಒಂದು ಕಾಯಿನಿಗೆ ಎರಡಿದ್ರೆ ಮಾತ್ರ. ಒಂದು ಕಡೆ ಇಲ್ಲ ಅಂತ ಹೇಳಿದ್ರೆ ಕಾಯಿನಲ್ಲ, ಎರಡು ಸೇರಿದ್ರು, ಅದಕ್ಕೆ ಎರಡು ದಳ ಅಂತ ಕರೀತಾರೆ. ಎರಡು ದಳ, ಪಾರ್ಟ್ ಎ, ಪಾರ್ಟ್ ಬಿ. ಇವತ್ತು ಸಾಧನೆ ಹಾಗೆ ಯಾವ್ದು ಎಲ್ಲ ಕಡೆ ಬರುತ್ತೆ. ಅದು ಮೇನ್ ಕಾನ್ಸೆಪ್ಟೇ ಅದು, ಗೊತ್ತಾಯ್ತಾ? ಸತ್ಯದ ಬಗ್ಗೆ ನಿಮಗೆ ಗೌರವ ಇದ್ದಾಗ ಅಸತ್ಯವನ್ನು ಪ್ರತಿಭಟನೆ ಮಾಡೇ ಮಾಡ್ತಾನೆ. ಚಿಕ್ಕ ಮಕ್ಕಳು ಹಾಗೆ ಪ್ರತಿಭಟನೆ ಮಾಡ್ತಾರೆ, ಗೊತ್ತಾಯ್ತಾ? ಟೆಂಡೆನ್ಸಿ ನ್ಯಾಚುರಲ್, ಅದು ನಾವು ಇನ್ಸ್ಟಿಂಕ್ಟ್ ಅಂತೀವಲ್ಲ, ಆ ಟೈಪ್ ಸೇರಿದೆ. ಇತೀರಿತೆ ಅವಧತ್ ಪುನಃ ವೃಕೋದರ ಅರಿಕಕ್ಷಭುಕ್. ಭೀಮಸೇನ ಯಾರು? ಅರಿಕಕ್ಷಭುಕ್ ಪದ ಹೇಗಿದೆ ನೋಡಿ. ಅರಿಕಕ್ಷಭುಕ್ ಪೃಕ್ಷ ಅಂತ ಕರೆದಿದ್ದಾರೆ ಬಡಿಸ್ತಾ ಸುತ್ತೊಳಗೆ. ಅಂದರೆ ಪೃತನ ಕ್ಷಯಕಾರಿ. ಅರಿಕಕ್ಷವನ್ನು, ಅರಿ ಅಂತಕ್ಕಂಥ ಕಕ್ಷ ಅಂದ್ರೆ ಏನು? ಕಾಡಿಗೆ, ಕಾಡು. ಅದನ್ನು ಬುಕ್, ಕಾಡಿಗಿಚ್ಚು, ಶತ್ರುಪಕ್ಷ ಸುಟ್ಟಾಗ್ತಕ್ಕಂಥ ಕಾಡಿಗಿಚ್ಚು ಅಂತ. ಇತೀರಿತೆ ಅವಧತ್ ಪುನಃ ವೃಕೋದರೋ ಅರಿಕಕ್ಷಭುಕ್ ಯದೀಯ ನೇತೃಕಾರಮಾ ವಿರಿಂಚಿ ಶರ್ವಪೂರ್ವಕಾಹ ವಶೇಚಯಶ್ಚ ತದ್ಬಲಂ ಸುರಾಸುರ ಉರಗಾದೀನಾಂ ಯಯೇ ಸಯೇಷ ಕೇಶವ ಪ್ರಭು ತ್ವಚಾಸ್ಯ ಬಾರುಹದ್ರಸಃ. ಭೀಮಸೇನ ಸಂದೇಶ ಹೇಗಿದೆ, ಎಲ್ಲರಿಗೂ ಕೊಟ್ಟ ಸಂದೇಶ ಇದೆ. ದೇವರ ಬಗ್ಗೆ ಡೌಟ್ ಪಡ್ಲಕ್ಕೆ ಹೋಗಬೇಡಿ. ಯದೀಯ ನೇತೃಕಾಹ ರಮಾ ವಿರಿಂಚೆ ಶರ್ವಪೂರ್ವಕಾಹ ವಶೇಚ ಯಶ್ಚ ತದ್ಬಲಂ ಸುರಾಸುರೋರಗಾದೀನಾಂ ಸಹ ಏಷ ಕೇಶವ ಪ್ರಭು ಕ್ವಚ ಅಸ್ಯ ಬಾರುಹದ್ರಸಃ. ಏನು ಕೃಷ್ಣನೇನು ತಿಳ್ಕೊಂಡಿದ್ದೆ ನೀನೀಗ? ರಮಾ ವಿರಿಂಚಿ ಶರ್ವಪೂರ್ವಕಾಹ ಯದೀಯ ನೇತೃಕಾಹ.
ರಮಾ ಬ್ರಹ್ಮ ಎಲ್ಲರೂ ಕೂಡ ಪರಮಾತ್ಮನನ್ನ ಹೌದು ನೇತಾರ ಅಂದ್ರೆ ಮುಖ್ಯಸ್ಥ, ಆತ ಲೀಡರು, ಆತ ಅನುಸರಿಸಿ ನಡೀತಿರ್ಬೇಕಾದ್ರೆ ಇವರೆಲ್ಲ ರಮಾ ವಿರಿಂಚಾದಿಗಳಿದ್ದಾರೆ. ರಮಾ ವರ ಯಾರಿಗೂ ಇಲ್ಲ, ವಿರಿಂಚಾದಿಗಳ ವರ ಇದೆ ಇದಕ್ಕೆ. ಆದರೆ ಅವರೆಲ್ಲ ಇವರು ದಾಸರು ಅಂದಮೇಲೆ ದಾಸರ ವರ ಇದ್ದವನಿಗೆ ದೊಡ್ಡವನಿಗೆ ಪ್ರಾಬ್ಲಮ್ ಆಗ್ತಾನ? ಆಗೋದೇ ಇಲ್ಲ. ಅಲ್ಲಿ ಕಾನ್ಸೆಪ್ಟ್ ಇರೋದಲ್ಲಿ ವರ ಕೊಟ್ಟಂತಹ ಬ್ರಹ್ಮಾದಿಗಳೆಲ್ಲ ಸೇವಕರು ಕೊಟ್ಟ ವರ ಎಲ್ಲಿ, ಸ್ವಾಮಿ ಕೊಟ್ಟ ರಕ್ಷಣೆಯಲ್ಲಿ. ಆ ಜರಾಸಂಧನಿಗಿರೋದೇನು? ವರಬಲ ಅಷ್ಟೇ. ಆ ವರ ಕೊಡೋರಿಗೆ ವರದೇಶ ವರಪ್ರದ ಕೃಷ್ಣ. ಆತರ ಬಗ್ಗೆ ಸಂದೇಹ ಪಡ್ತೀಯಾ ಅಂತ ಹೇಳ್ತಾ ವಶೇಚಯಸ್ಯ ತದ್ವರಂ ಸುರಾಸುರೋರಗಾದೀನಾಂ ಸಯೇಷ ಕೇಶವ ಪ್ರಭು ಕ್ವಚಾಸ್ಯ ಬಾರುಹದ್ರಥಃ ಅಂದಮೇಲೆ ಕೇಶವ ಅವ್ರ ಮುಂದೆ ಎಲ್ಲಿ, ಪ್ರಭು ಕೇಶವ ಎಲ್ಲಿ, ಅವನೆಲ್ಲಿ ಇವನು ಏನರ್ಥ? ಅದಕ್ಕೆ ಕ್ವಾ ಅಂತ ಹೇಳಿದರೆ ಅವರೆಲ್ಲಿ ಇವರೆಲ್ಲಿ ಏನರ್ಥ? ಡಿಫರೆನ್ಸ್ ಈಸ್ ವೆರಿ ಬಿಗ್ ಅಂತ. ಕ್ವಾ ಅವರೆಲ್ಲಿ ಇವರೆಲ್ಲಿ, ಎಲ್ಲಿ ಕ್ವಾ ಗೊತ್ತಾಯ್ತು. ಅವರೆಲ್ಲಿ ಇವರೆಲ್ಲಿ ಅಂದರೆ ಕಂಪೇರ್ ಮಾಡಲಿಕ್ಕೆ ಬರೋದಿಲ್ಲ, ಅಷ್ಟು ದೊಡ್ಡ ಡಿಫರೆನ್ಸ್ ಇದೆ. ಜಸ್ಟ್ ಅಲ್ಲ, ದೊಡ್ಡ ಡಿಫರೆನ್ಸ್ ಇರೋದ್ರಿಂದ ಸಂಖ್ಯೆ ಪಡ್ಲಕ್ಕೆ ಹೋಗಬೇಡ. ರಮಾ ಬ್ರಹ್ಮಾದಿಗಳನ್ನು ದಾಸರನ್ನಾಗಿ ಹೊಂದಿರತಕ್ಕಂತಹ ಕೃಷ್ಣ. ವಶೇಷ ಯಶ್ಚ ತದ್ಬಲಂ ಸುರಾಸುರೋರಗಾದಿನಾಂ, ಸುರರು ಅಸುರರು ಉರಗಾದಿಗಳ ಬಲ ಯಾರ ಅಧೀನದಲ್ಲಿದೆ? ಪ್ರಹ್ಲಾದ ಹೇಳಿದ್ದೇನಂತ? ತಕೇ ಬಲಂ ಮೇ ಭವತಶ್ಚ ರಾಜನ್ ಸವೈ ಬಲಂ ಬಲಿನಾಂಚಾಪರೇಶಾಂ ಅಂದಮೇಲೆ ವರ ಕೊಟ್ಟ ಬ್ರಹ್ಮಾದಿಗಳ ವರ ಕೊಡ ಬಲ ಇವನ ಹತ್ರ ಇರೋದು ಮತ್ತೆ ಅಂತ ಜರಾಸಂಧ ಏನು ಮಾಡ್ತಾನೆ? ಸಯೇಷ ಕೇಶವ ನೋಡಿ, ಕೇಶವ ಕ ಅಂದರೆ ಬ್ರಹ್ಮದೇವರು, ಈಶ ರುದ್ರದೇವರು, ಬ್ರಹ್ಮರುದ್ರ ಪ್ರವರ್ತಕ, ಬ್ರಹ್ಮರುದ್ರ ವರ ತಗೊಂಡವನು ಅವನಾಗಿದಾಗ್ತಾನೆ. ಕ್ವಚಾಸ್ಯ ಬಾರುಹದ್ರತಃ, ಬಾರುಹದ್ರತ ಎಲ್ಲಿ ಅವನೀಗ? ಇದನ್ನೆಲ್ಲ ಹೇಳಬೇಕಾದ್ರೆ ಯೋಚನೆ ಮಾಡೋದನ್ನು ಕಲಿಸ್ತಾರೆ. ಅವರೇ ನೀವು ಚೀಫ್ ಲೆಟರ್ ಕೊಂಡಿದ್ದಾರೆ, ಯಾರೋ ವಿಲೇಜ್ ಅಕೌಂಟೆಂಟ್ ಅಗೇನೆಸ್ಟ್ ಇದ್ದಾರೆ ರಿಪೋರ್ಟ್ ಅಂತ ಏನರ್ಥ? ಅದಕ್ಕೆ ಇವರೆಲ್ಲಿ ಅವರೆಲ್ಲಿ ಅರ್ಥ ಆಯ್ತಾ? ನಾವು ಹೇಳಿದಾಗ ಕೇಳಬೇಕು ಅವ್ರು, ಬೈಂಡಿಂಗ್ ಅಂತೇಳಿ ಪಾಲ್ಟ್ ಅರ್ಥ ಆಯ್ತಾ? ಆದ್ದರಿಂದ ಯೋಚನೆ ಮಾಡಬೇಡ. ಇದು ಹರಿಸರ್ವತ್ವತ ಜ್ಞಾನ ಅಂದರೆ ಇದು ಕೂಗೋದು ಕೆರಿಸೋದಲ್ಲ, ಒಳಗೆ ಕನ್ವಿಷನ್ ಒಳಗಿಂದ ಬರಬೇಕು. ಹಸಿವೆ ಆಗಿದೆ ಅಂತ ಕೂಕ್ಕೊಳ್ಳೋದಲ್ಲ, ಅದು ಏನಿರಬೇಕದು ಒಳಗಿಂದ ಬರುತ್ತೆ, ಊಟ ಸರಿ ಹೋಗುತ್ತೆ ಅಷ್ಟೇ ಹೊರತು ಪ್ರಶ್ನೆಗಳು ಹಾಗೆ ಬರಬೇಕು. ಒಳಗಿಂದ ಪ್ರಶ್ನೆ ಬರುತ್ತೆ, ಉತ್ತರ ಎಲ್ಲಿ ಹೋಗ್ಬೇಕೀಗ? ಅದೇ ಹಸಿವು, ಜಿಜ್ಞಾಸೆ ಅಂದ್ರೆ ಅದೇನು? ಜ್ಞಾನದ ಹಸಿವು ಅಂದ್ರೇನು? ಪ್ರಶ್ನೆ ಪರಿಹಾರ ಆಗುತ್ತೆ. ಪ್ರಶ್ನೆ ಹಸಿವು ಕಾಡ್ದಾಗ ಕಾಡುತ್ತೆ, ಉತ್ತರ ಕೊಟ್ಟ ತಕ್ಷಣ ಏನಾಗುತ್ತದ? ಪರಿಹಾರ ಆಗುತ್ತೆ. ಇಲ್ಲದ ಹೋದ್ರೆ ಕೊರಿತಾ ಇರುತ್ತದೆ. ಹಸಿವು ಹೇಗೆ ನಮ್ಮ ಇದು ಮಾಡುತ್ತೋ ಕೊರಿತಾ ಇರುತ್ತೆ. ಆಮೇಲೆ ಹಸಿವೆ ಜಾಸ್ತಿ ಇರುತ್ತೆ. ಏನೋ ಇದಾಗಿದೆ, ಏನೋ ಔಷಧಿ ತಗೋತಿರೋ ರಾಗ್ ಮೆಡಿಸನ್ ತಗೋತಾ ಇದ್ದಾರೆ ಅಷ್ಟೇ. ಅದೃಶ್ಯ ಅಲ್ಲ ನಾನು ಹೇಳ್ತಾ ಇದ್ದಾನೆ, ನಮಗೆ ಪಾಠ ಇದೆ. ಆತ ಮಾಡ್ದ ಅದನ್ನು ತಪ್ಪು ಅಂತ ಭೀಮಸೇನ ಹೇಗೆ ಹೇಳಿದ್ರು, ಮಧ್ವಾಚಾರ್ಯ ನಮಗೆ ಹೇಳ್ತಾ ಇದ್ದಾರೆ. ದೇವ್ರ ಬಗ್ಗೆ ಸಂಶಯ ಪಡ್ಲಕ್ಕೆ ಹೋಗಬೇಡಿ, ಇದು ಆಲ್ ಇನ್ ಆಲ್. ದೇವ್ರ ಅನುಗ್ರಹ ಮಾಡಿ ವ್ಯತ್ಯಾಸ ಘೋಷಣೆ ಮಾಡ್ತೀರಿ. ಆ ಧೈರ್ಯ ಕೊಟ್ಟ ನಮಗೇನಾಯ್ತದು? ಇದೆಲ್ಲ ದೃಷ್ಟಾಂತ, ಅದು ಥಿಯರಿ, ಇದು ಇಲಿಸ್ಟ್ರೇಷನ್. ಇವೆಲ್ಲ ಅದೃಶ್ಯಮಸ್ತಿ ಮೇ ಬಲಂ ಸಯೇಷ ಕೇಶವ ಪ್ರಭು ಕ್ವಚಾಸ್ಯ ಬಾರುಹದ್ರಥಃ ಅದೃಶ್ಯಮಸ್ತಿ ಮೇ ಬಲಂ ಹರಿ ಪ್ರಣಾಯಕೋಶ್ಯ ಚ ಸಮಸ್ತ ಲೋಕನೇತರಿ ಪ್ರಭೋ ಹಿ ಸರ್ವಶಕ್ತಿತ. ಅದೃಶ್ಯಂ ಎಲ್ಲಿ ಬಂದಿದೆ? ಪಾತೇನ ಕುಂತ್ಯಾಂ ಬಲವಾನ್ ಸಜಾತಃ ಶೂರಸ್ತಪಸ್ವಿ ದೃಢತಾಂ ನಿಹಂತ ಶತ್ರುಭಿರಪ್ರದೃಶ್ಯ ಪದ ಇದೆ. ಅಪ್ರದೃಶ್ಯ ಅಂದ್ರೇನು? ಶತ್ರುಗಳಿಂದ ಯಾವುದೇ ರೀತಿಯಾದ ತೊಂದರೆಗೆ ಒಳಗಾಗದವನು, ಧರ್ಷಣೆಗೆ ಒಳಗಾಗದವನು ಅಂತ. ದರ್ಶನೆಗೆ ಒಳಗಾಗದವನು ಅಪ್ರದೃಶ್ಯ, ಇದು ಹಾಗೆ ಬಂದಿರುತ್ತಲ್ಲ. ಅದೃಶ್ಯ ಅಪ್ರದೃಶ್ಯ ಅಷ್ಟೇ, ಇದೆ ಇಲ್ಲ. ಮೇ ಬಲಂ, ನನ್ನ ಬಲ ಎಂಥದ್ದು? ಅಪ್ರದೃಶ್ಯವಾದ ಬಲ. ಅದಕ್ಕೆ ಬಡಿತಾ ಸೂಕ್ತ ಪ್ರತಿಪಾದ್ಯ. ವಾಯುದೇವರು ಬಡಿತಾ ಅಂತಾನೆ ಶುರುವಾಗೋದು. ನನ್ನ ಬಲ ಎಂಥದ್ದು? ಅಪ್ರದೃಶ್ಯ ಬಸ್ತಿ ಬೇ ಬಲಂ ಹರಿಹಿ ಪ್ರಣಾಯಕೋಶ್ಯ ಚ. ಆದರೆ ದೇವರ ಅಧೀನದಲ್ಲಿದೆ. ಸಮಸ್ತ ಲೋಕ ನೇತರಿ ಪ್ರಭೌ ಹಿ ಸರ್ವಶಕ್ತಿತ. ಸಮಸ್ತ ಲೋಕ ನೇತರಿ, ಸಮಸ್ತ ಲೋಕದ ನೇತೃ ಪರಮಾತ್ಮ. ಪ್ರಭೌ ಹಿ ಸರ್ವಶಕ್ತಿತ, ಅವನಲ್ಲಿ ಏನಿದೆ? ಸರ್ವಶಕ್ತಿತ. ಎಂಥ ರಾಜ ಮಹಾರಾಜರಿಗೂ ಒಂದು ಲಿಮಿಟೇಷನ್ ಇರುತ್ತೆ, ಅದು ದೇವರಿಗೇನಿಲ್ಲ, ಯಾವ ಲಿಮಿಟೇಷನ್ ಇಲ್ಲ. ಭೂತಭವ್ಯ ಪ್ರಭು ಅಂದರೆ ಭೂತಭವ್ಯ ಭವತ್ ಪ್ರಭು, ಭೂತ ಭವ್ಯ ಭವತ್ ಪ್ರಭು. ಇವತ್ತಿನ ರಾಜರು ಇವತ್ತು ಹಿಂದಿರಲಿಲ್ಲ, ಈ ಮುಂದಿರೋದಿಲ್ಲ. ದೇವರು ಹಾಗಲ್ಲ. ಏಕೋ ನಾರಾಯಣ ಆಸಿ. ಅಂಥ ಪರಮಾತ್ಮನು ಕೃಷ್ಣ ಅವನ ಬಗ್ಗೆ ಸಂಶಯ ಪಡ್ತೀಯ ಅಂತ ಕೇಳ್ತಾ. ನನ್ನ ಬಲನೇ ಹೀಗಿದೆ ಒಂದು, ದೇವ್ರ ಬಲ ಹೇಗಿರಬೇಕು? ಅಜೇಯತಾ ತಥಾರ್ಜುನೇ ಹರೇರ್ ವರೋದ್ಭವಾಸ್ತಿ
ಅಥೋ ವಯಂ ತ್ರಯೋದ್ಯತಂ ಪ್ರಯಾಮಮಾಗಧಂ ರಿಪುಂ. ಅರ್ಜುನನಲ್ಲಿ ಕೂಡ ಅಜೇಯತ ಇದೆ, ಅದು ವರದಿಂದ ಇದೆ. ಇವರಲ್ಲಿ ಬಲ ಸಹಜವಾಗಿದೆ ಭೀಮನಲ್ಲಿ. ಅರ್ಜುನಲ್ಲಿ ಹಾಗಿಲ್ಲ. ಯಾಕೆ? ಹರೇರ್ ವರೋದ್ಭವಾಸ್ತಿ. ಏನು ವರ ಕೊಟ್ಟಿದ್ದಾನೆ ಕೃಷ್ಣ? ನಾನು ಭೂಮಿಯಲ್ಲಿರೋವರೆಗೂ ಕೂಡ ಅರ್ಜುನಿಗೆ ಸೋಲಿಲ್ಲ ಅಂತ ಹೇಳಿದ್ದಾನೆ. ಅದು ಹೊರ ಇದೆ, ಅದರಿಂದ ಯೋಚನೆ ಇಲ್ಲ. ಅರ್ಜುನ ಬಗ್ಗೆ ಯೋಚನೆ ಮಾಡಬೇಡ. ಅಜೇಯತಾ ತಥಾರ್ಜುನೇ ಹರೇಹೇ ವರೋದ್ಭವ ಅಸ್ತಿ ಅಥೋ ವಯಂ ತ್ರಯೋದ್ಯತಂ ಪ್ರಯಾಮಮಾಗಧಂ ರಿಪುಂ. ಅತಃ ವಯಂ ತ್ರಯ ಅದ್ಯ. ಆದ್ದರಿಂದ ನಾವು 3 ಜನ ಈಗ ಮಾಗಧಂ ರಿಪುಂ, ಶತ್ರುವಾದ ಅವನ ಬಳಿಗೆ ಹೋಗ್ತೇವೆ. ಗೊತ್ತಾಯ್ತಾ? ಅವನು ಕೊಂದು ಬರ್ತೇವೆ, ಯೋಚನೆ ಮಾಡಬೇಡ ಅಂತ. ಹನಿಶ್ ಯಾಕೆ ತಗೋಬೇಕಾ? ಇವತ್ತು ಹೇಳಿದ್ನಲ್ಲ, ಚೆನ್ನಾಗಿ ಓದಿದ್ದಾರೆ ಅಂದ ಮಾತ್ರಕ್ಕೇನೆ ಮತ್ತೆ ಓದಬಾರ್ದು ಅಂತಲ್ಲ. ಅದು ಏನಾಗುತ್ತೆ, ಯಾಡಾಗ್ತಾ ಹೋಗುತ್ತೆ. ಇವತ್ತು ಸರಿಯಾದ ದಾರಿ ಹೋಗು ಅಂತ ಹೇಳಿದೆ, ಪೆಟ್ರೋಲ್ ಫಸ್ಟ್ ಕ್ಲಾಸ್ ದಾರಿ ಹೋಗುವಂತ ವೆಹಿಕಲ್ ಇದೇ ಇಲ್ಲ, ಸ್ಟೆಪ್ನಿ ಇಲ್ಲ, ಬಂಡಿಲ್ಲ, ಜೋರ ಹೊರಟ ಬ್ಯಾಗ್ ಮಾಡ್ಕೊಂಡ್ಬಿಟ್ಟ. ಫುಲ್ ತಯಾರಿರ್ಬೇಕು ತಕ್ಕಂತೆ. ಹೊರ ಕೊಟ್ಟಿದ್ದಾರೆ ಏನರ್ಥ? ಲೆಟರ್ ಕೊಟ್ಟಿದ್ದಾರೆ, ಸರಿ ತಲುಪಿಸಬೇಕಲ್ಲ ತಾನೇ ಅವರಿಗೆ ವರನ. ಜೇಬು ಲೆಟರ್ ಓಡಾಡ್ತಿದ್ರೆ ಇಂಪಾರ್ಟೆಂಟ್ ಲೆಟರ್ ಅಂತ ಒಳಗೆ ಲಾಕ್ ಮಾಡಿಬಿಟ್ಟ, ಕತೆ ಮುಗಿತಾರೆ. ಎನ್ಕ್ಯಾಶ್ ಆಗ್ಬೇಕದು. ಆಗ್ಬೇಕಾದ್ರೆ ಏನರ್ಥ? ಇದೆಲ್ಲ ಅಂಡರ್ಸ್ಟುಡ್. ದೇವ್ರು ವರ ಕೊಟ್ಟಿದ್ದಕ್ಕೆ ಇವರೆಲ್ಲ ಏನು ಮಾಡ್ತಾರೆ? ಸಪೋರ್ಟ್ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಈಗ ಬುದ್ಧಿವಂತ ನೋಡಿದ್ರೆ ಯಾಕೆ ಹೆಲ್ಪ್ ಮಾಡ್ತಾರೆ? ಯಾಕೆ ಹೆಲ್ಪ್ ಮಾಡ್ತಾರೆ? ನಾವು ಮಾಡದೆ ಹೋದ್ರೂ ಅವ್ನು ಯಾರು ಘಟನ ಆಗೇ ಆಗ್ತಾನೆ. ಆದರೆ ನಾವು ಕೊಟ್ಟರೆ ನಮಗೊಂದು ರೋಲ್ ಸಿಗುತ್ತೆ. ಅದು ಅಷ್ಟೇ ತಾನೇ. ಭಾರಿ ಬುದ್ಧಿವಂತ ಪಾಪ 100 ರೂಪಾಯಿ ಎಕ್ಸ್ಟ್ರಾ ಫೀಸ್ ಕೇಳಕ್ಕೆ ಬರ್ತಾನೆ. ಪಾಪ ಅವ್ನಿಗೆ ಕೊಡೋದು, ನಾವು ಕೊಡೋದು ಇನ್ನೊಬ್ರು ಯಾರೋ ಕೊಟ್ಟೇ ಕೊಡ್ತಾರೆ. ನಾವು ಕೊಡೋದು ನಮಗೇನು ಬಂತು? ಈಗ ಪುಣ್ಯ ಬಂತ. ಅದ್ರ ಆ ಥರ ಕೃಷ್ಣನಿಂದ ವರ ಇರೋದ್ರಿಂದ ಅದಕ್ಕೆ ಸಪೋರ್ಟ್ ಮಾಡೋಣ ನಾವು ಅಂತ. ಹೌದು, ಅದೇನು ತಪ್ಪಲ್ಲ. ಸಪೋರ್ಟ್ ಮಾಡ್ತಾರೆ. ಯಾರು ದೊಡ್ಡ ಬಾಸಿ ಬೇಕಾದವ್ರು ಉಳಿದವ್ರು ನ್ಯಾಚುರಲಿ ಸಪೋರ್ಟ್ ಮಾಡ್ತಾರೆ. ಆ ಥರ ಹೊರತು ಇವರು ಕೊಡದೆ ಹೋಗಿದ್ರು ಅರ್ಜುನಿಗೆ ಏನು ಬರ್ತಿರಲಿಲ್ಲ, ಕೃಷ್ಣನ ಬರ ಸಾಕು. ಗೊತ್ತಾಯ್ತಾ? ಬಟ್ ಅದನ್ನು ಯಾಡ್ ಮಾಡೋಕ್ಕೋಸ್ಕರ ಮಾಡಿದ್ದೆ. ಬಹಳ ರುಚಿ ಇದೆ. ಏನು ಹಾಕಲ್ಲ, ಒಳ್ಳೆ ಸ್ವೀಟ್ ಖೀರ್ ಮಾಡಿದ್ದಾನೆ, ಗೋಡಂಬಿ ಎಲ್ಲ ಹಾಕ್ತಾ ಶುರು ಮಾಡ್ತಾನೆ. ಅದೇ ಸ್ವೀಟ್ ಬತ್ತಾಕ ಹಾಕ್ತಿ ಅಂತ ಕೇಳಿದ್ರೆ ಏನಾಗತ್ತದ? ಯಾಡ್ ಆಗತ್ತೆ. ಇವೆಲ್ಲ ಯಾಡ್ ಆಯ್ತಾ ಹೊರ. ಬೇಸಿಕಲಿ ಸೀಬೆಣ್ಣೆ ಅದಕ್ಕೆ ಬಟಾಟಿ ಕೊಟ್ಟರೆ ಅಷ್ಟೇ. ಸೀಬೆಣ್ಣೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ಏಲಕ್ಕಿ ಗೋಡಂಬಿ ಹಾಕಿದ್ದೆ. ಅಯೋಗ್ಯರು ಎಷ್ಟು ವರ ಕೊಟ್ಟರೆ ಏನಾಗೋದಿಲ್ಲ, ಅದು ವೇಸ್ಟ್. ಅದು ಇಂಥವ್ರಿಗೆ ಕೊಟ್ಟರೆ ಏನಾಗುತ್ತೆ? ಯಾಡ್ ಆಗತ್ತೆ. ತಮಗೂ ಪುಣ್ಯಕ್ಕೆ ಯಾಡೋ, ಅವರಿಗೂ ಯಾಡಾಗತ್ತೆ. ಅಜೇಯತಾ ತಥಾರ್ಜುನೇ ಹರೇರ್ ವರೋದ್ಭವಾಸ್ತಿ ಅಥೋ ವಯಂ ತ್ರಯೋದ್ಯತಂ ಪ್ರಯಾಮಮಾಗಧಂ ರಿಪುಂ. ಅದಕ್ಕೆ ನಾವು ಹೋಗ್ತೇವೆ. ಹನಿಶ್ಯಯೇ ವಮಾಗಧಂ ಹರೇ ಪುರೋ ನ ಸಂಶಯ ಇತೀರಿತೆ ಮುನಾ ಹರಿರ್ಜಗಾದ ಧರ್ಮನಂದನಂ. ಹನಿಶ್ಯಯೇ ವಮಾಗಧಂ ಹರೇ ಪುರಃ ನ ಸಂಶಯ. ನಾನು ಇನ್ನೂ ಹೇಳ್ತೇವೆ, ಹೇಳಿದ ಮಾತ್ರ ಕನ್ಫರ್ಮ್ ಮಾಡ್ತಾರೆ. ಹನಿಶ್ಯೇ ಏವ, ಕೊಂದೇ ಕೊಲ್ತೇನೆ, ಆಯ್ತಾ? ಇಷ್ಟು ಅಶ್ಯೂರ್ ಮಾಡ್ತಾರೆ. ಅಲ್ಲಿ ಭೀಮನ ಹನುಮಂತನ ಹಾಗೆ, ನಾನು ಹೋಗ್ತೇನೆ, ಬರೀ ಕೈಲಿ ವಾಪಸ್ ಬರೋದಿಲ್ಲ. ಎಲ್ಲೂ ಸೀತೆಗೆ ರಂಗಪಟ್ಟೆ ಕಿತ್ತು ಹೋಗ್ಬಂದು ರಾಮನ ಪಾದಕ್ಕೆ ಹಾಕ್ತೇನೆ ಹೊರತು ಬರೀ ಕೈಲಿ ಬರೋದಿಲ್ಲ. ಹನಿಶ್ಯೇ ಏವ. ಆಚಾರ್ಯ ಇದನ್ನು ಹೇಳಿದ್ದೆಲ್ಲ ನಡೆಯಬೇಕು. ಸರೋವರ ಏನು ಬರೆದಿದ್ದಾರೆ, ಏನಿದೆ ಇದರಲ್ಲಿ? ನಡೀಲೇಬೇಕು, ಹಾಗೆ ಬರೆದಿದ್ದೇವೆ ಅಂತ. ಸತ್ಯಲೋಕಾಧಿಪತಿ ಅವರು. ನನ್ನ ನಂಬಿಕೆ ಇಲ್ಲ ಬಹಳ ಜನಕ್ಕೆ. ಸುಮ್ಮನೆ ಅದೊಂದು ಕ್ಯಾಜುವಲಿ ಪಾಠಕ್ಕಾಗಬಾರ್ದು, ಅನುಭವಿಸ್ಬೇಕಲ್ಲ, ಆಗ ಗೊತ್ತಾಗತ್ತೆ. ಅದು ಸಿಹಿ ಬೆಲ್ಲ ತಿಂತಾನೆ, ಏನು ಗ್ಯಾರಂಟಿ ತಿನ್ಬೇಕಾರೆ? ಬೆಲ್ಲ ತಿನ್ಬೇಕಾರೆ ಅವನಿಗೆ ಸಿಹಿ ಇದೆ ಗ್ಯಾರಂಟಿ ಇದೆಯಲ್ಲ. ಬೆಲ್ಲ ಎಂಬ ಹೆಸರು ಏನು ಹೇಳುತ್ತೆ? ಸಿಹಿ ಇದೆ ಅಂತ ಹೇಳಿ. ಡೌಟ್ ಇದೆ ಅಂತ ಹೇಳಿದ್ದಾರೆ, ಸಿಹಿ ಇದೆಯೋ ಇಲ್ಲೋ ಅಂತ ಹೇಳಿದ್ರೆ ಬೆಲ್ಲ ಅರ್ಥ ಆಗಿಲ್ಲ ಅಂತ ಅರ್ಥ. ಕೊಡೋರು ಮೋಸ ಮಾಡಿಲ್ಲ ಅಂದಮೇಲೆ ಬೆಲ್ಲ ಸಿಹಿ ಇರಲೇಬೇಕು. ಈಗ ಈ ಗ್ಯಾರಂಟಿ ಪೊಲೀಸಿಗೆ ಹೋಗುವಂತಾನೆ ಏನರ್ಥ? ಕ್ಲಿಯರೆನ್ಸ್ ಇದೆ ಅಂತ ಅರ್ಥ. ಹೀಗಂದ್ರೆ ಏನರ್ಥ? ಅದಕ್ಕೆ ಹೋಗಿ ಅಂತ ಹೇಳ್ತಾನೆ. ಹೋಗಿ ಅಂದ್ರೆ ಹೋಗಿ ಅಂತ ಅರ್ಥ. ಅವ್ನು ನೋಡಿದ್ದಾನೆ, ಏನಿಲ್ಲ ಅಂತಾನೆ ಅವ್ನಿಗೆ ಗೊತ್ತೀಗ. ಅವ್ನು ಹೇಳಿದ್ರಿಂದ ಏನು ಜವಾಬ್ದಾರಿ ಅವನಿಗೀಗ? ಅಲ್ಲಿ ಎದುರು ಟ್ರಾಫಿಕ್ ಬರೋ ಚಾನ್ಸಸ್ ಇಲ್ಲ ಅಂತ ಅರ್ಥ. ಅರ್ಥ ಆಯ್ತಾ? ದೇವ್ರು ಹೇಳಿದ್ರೆ ಹಾಗೆ ನಡ್ಕೋಬೇಕು ನಾವು. ಹೇಳ್ತಾರೆ, ನಾನು ಅಡೇ ಮಾಡ್ತೇನೆ, ಆಯ್ತಾ? ಅದು ನಂಬಿಕೊಂಡ್ರೆ ನಮಗೆ ಆಗ್ಬರುತ್ತೆ. ಸರ್ವಮೂಲ ಮೇಲೆ ಸಂಶಯ ಪಟ್ಟರೆ ಉಪಯೋಗ ಇಲ್ಲ. ಸಂಶಯನೇ ಇರೋದ್ರಿಂದಾನೇ ಅದೇನಾಗಿದೆ, ಪೂರ್ತಿ ಓದೋ ಗ್ರಂಥ ಅಂತ ಭಾವಿಸಿಲ್ಲ. ಸರ್ವಮೂಲ ಮಂಗಳ ಅಂತ ಕೇಳಿದ್ದೀರಾ? ಜಗಾದ ಧರ್ಮಾನಂದನಂ. ಆಗ ಕೃಷ್ಣ ತಾನು ಮಾತಾಡ್ತಾನೆ. ಪ್ರತಿ ಸರ್ತಿ ನೋಡಿ, 3 ಸರ್ತಿ ಮತ್ತೆ ಕೃಷ್ಣ ಭೀಮಸೇನ ಹೇಳಿ ಸರಿ ಮತ್ತೆ ಹೇಳ್ತಾರೆ. ಒಂದ್ಸರ್ತಿ ಹೇಳ್ತಾರಲ್ಲ, ಮಾತೆತ್ತೆ ಸರಿ ಸರಿ ಸರಿ. ಈ ರೀತಿ ಯಾರನ್ನೂ ಹೊರಲಿಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ಆ ಭೀಮನೇ ಶ್ರೀಮದಾಚಾರ್ಯರು, ಅವರೇ ಹಿಂದೆ ಹನುಮಂತನಾಗಿದ್ದವರು. ಹನುಮಂತನಿಗೂ ಹಾಗೇನೆ. ಎಲ್ಲೂ ರಾಮಾಯಣ ಎಲ್ಲಿ ನೋಡಿದ್ರು ಹನುಮಂತನ ಪ್ರಶಂಸೆ ಎದ್ದು ಕಾಣುತ್ತೆ. ಮಹಾಭಾರತ ಭೀಮನ ಪ್ರಶಂಸೆ ಎದ್ದು ಕಾಣ. ಹೈಲೈಟ್ ಮಾಡಲ್ಲ ಯಾರು ಕೂಡ. ಬೇರೆ ಹೈಲೈಟ್ ಮಾಡಿಬಿಟ್ರೆ ಎಲ್ಲ ಮಾಧ್ವರ ಆಗಿಬಿಡ್ಬೇಕಂತ ಹೆದರಿಕೆ ಅವರಿಗೆ. ಆದ್ದರಿಂದ ಏನು ಮಾಡ್ತಾರೆ, ಇಲ್ಲೂ ದೋಷ ಶುರು ಮಾಡ್ತಾರೆ. ತಪ್ಪದು. ಸುಮ್ಮನೆ ಮಹಾಭಾರತ ಓದಿವೆಲ್ಲ ಮಹಾಭಾರತದಲ್ಲಿ ಇರೋದೇನೆ, ಯಾರಿಗೂ ಗೊತ್ತಿಲ್ಲ. ಯಾಕೆ ಅದು ಹೇಳಕ್ಕೆ ಹೋಗಿ ಅವ್ರು ಬೇಕಿಲ್ಲ, ಅವ್ರು ಹೇಳೋದನ್ನ. ಜನ ಇವ್ರು ಹೇಳಿಲ್ಲ, ಇರ್ಲಿಕ್ಕಿಲ್ಲ ಅಂತ ತಿಳ್ಕೊಬಿಟ್ರೆ ಆಮೇಲೆ. ಅಲ್ಲ, ಮನಸ್ಸೇ ಬರೋ ವಿಚಾರ ಬೇರೆ, ಬಂದರೂ ಹೇಳೋದಿಲ್ಲ.
ಪಕ್ಕದಲ್ಲಿ ಒಳ್ಳೆ ಸಿಕ್ಕರೆ ಹೇಳಿದಿಲ್ಲ ಅಂಗಡಿ ಅವನು ಹೇಳಿದ ಇವರ ಅಂಗಡಿ ಯಾರು ಬರ್ತಾರೆ, ಅಲ್ಲಿ ಚೆನ್ನಾಗಿದೆ ಅಂಗಡಿ ಐತೆ, ಇವ್ರು ಅಂಗಡಿ ಕ್ಲೋಸ್ ಮಾಡ್ಕೊಂಡು ಹೋಗ್ಬೇಕಾಗ ತಿಳಿತಲ್ಲ. ಒಳಗಿಂದ ಆ ಕಡೆ ತೊಗೊಬರ್ತಾರೆ ಬೇಕಾದ್ರೆ, ಹೊರಗಿಂದ ಕಳಿಸೋದಿಲ್ಲ. ಟ್ಯಾಂಕ್ ಅದು ಹಾಗೆ ಮಾಡಬಾರ್ದು. ಒಳ್ಳೆ ಕೆಲಸ ಇದ್ದಾಗ ಏನು ಮಾಡ್ಬೇಕಂದ್ರೆ ಒಳ್ಳೆಯವರು ಇರ್ತಾರೆ. ಇದೆಲ್ಲ ಸ್ಮಾಲ್ ಸ್ಕೇಲ್ ನಾವು ಕೊಡೋದು. ನೀವು ಅಲ್ಲಿ ತುಂಬ ಕೆಡ್ತಾ ಇದ್ದೀರಿ, ಹೋಲ್ಸೇಲ್ಗೆ ಹೋಗ್ಬಿಡಿ, ನೀವು ಒಳ್ಳೆ ಸಿಗುತ್ತೆ, ಚೀಪಾಗಿ ಸಿಗುತ್ತೆ ಅಂತ ಹೇಳ್ತಾರೆ. ಆ ರೀತಿ ಎಲ್ಲರೂ ಗೈಡ್ ಮಾಡಿದ್ರೆ ಅಂಗಡಿ ಮುಚ್ಚಬೇಕಾಗುತ್ತೆ, ಅವ್ರು ಮಾಡೋದಿಲ್ಲ. ಒಳ್ಳೆ ಕನ್ಸರ್ನ್ ಹೇಳ್ತಾರೆ, ತುಂಬ ಕೆಡ್ತಿದ್ದೀರಿ, ತುಂಬ ಒಳ್ಳೆ ಐಡಿಯಾ ಅದು, ಬಟ್ ನಮಗೆ ಕೊಟ್ಟ ವರ್ಕೌಟ್ ಆಗಲ್ಲ. ಯಾಕಂದ್ರೆ ನಾವು ಏನು ಮಾಡಿದ್ದೀವಿ ಈಗ, ನಾವು ಈ ಲಾಭದಲ್ಲಿ ಇರಬೇಕಾದವರು. ಆ ಅಸಲು ತಂದ ರೇಟಿನ ನೀವು ಕೊಟ್ಬಿಟ್ರೆ ಅವ್ರಿಗೇನು ಬರೋದೇ ಇಲ್ಲ. ಅಲ್ಲೇ ತೊಗೊಂಡ್ರೆ ಏನಾಗುತ್ತೆ ನಿಮಗೆ ಅಡ್ವಾಂಟೇಜ್. ಎಲ್ಲರೂ ಗೈಡ್ ಮಾಡಲ್ಲ, ಯಾರು ಮಾಡ್ತಾರೆ ಅದನ್ನು? ಕನ್ಸರ್ನ್ ಇದ್ದವ್ರು ಮಾಡ್ತಾರೆ, ಉಳಿದವ್ರು ಮಾಡೋದಿಲ್ಲ. ಅನಿಶ್ಚೇವ ಭಾಗದಂ ಹರೇ ಪುರೋ ನ ಸಂಶಯ ಇದೀ ರೀತಿ ಮುನಾ ಹರಿರ್ಜಗಾದ ಧರ್ಮನಂದನಂ. ಈ ಕೃಷ್ಣ ಮಾತಾಡ್ತಾನೆ. ವಯಂ ತ್ರಯ ಸಮೇತ್ಯತಂ ಪ್ರಯಾತ ಯಾಮ ಮೃತ್ಯವೇ ಹನಿಷ್ಯತಿ ಸ್ಫುಟಂ ರಣೇ ವೃಕೋದರೋ ಜರಾಸುತಂ. ಇಷ್ಟೊತ್ತು ಕೃಷ್ಣ ಏನು ಮಾತಾಡಿದ್ದ? ಸ್ವಲ್ಪ ಹೇಳ್ತಾ ಬಂದಿದ್ದ. ಕೃಷ್ಣ ಕನ್ಫರ್ಮ್ ಮಾಡ್ತಾನೆ. ವಯಂ ತ್ರಯ ಸಮೇತ್ಯತಂ ಪ್ರಯಾತಯಾಮಃ ಮೃತ್ಯುವೆ. ನಾವು 3 ಜನ ಹೋಗ್ತೇವೆ, ಅವನು ಕೊಂದೇ ಬರ್ತೇವೆ, ಆಯ್ತಾ? ಹನಿಷ್ಯತಿ ಸ್ಫುಟಂ ರಣೇ ವೃಕೋದರ. ಹೋಗೋದು 3 ಜನ, ಕೊಲ್ಲೋದು ಮಾತ್ರ ಯಾರು? ಭೀಮನೇ. ಹನಿಷ್ಯತಿ ಸ್ಫುಟಂ ರಣಿ ವೃಕೋದರ ಜರಾಸುತಂ. ನಾವು ಕೊಂದೇ ಕೊಲ್ತೀನಿ ಅಂತ ಹೇಳಿದ್ರು ಭೀಮನ ಮಾತು, ಕೊಂದೇ ಕೊಲ್ತಾನೆ ಭೀಮ ಅಂತ ಹೇಳಿದ ಕೃಷ್ಣನ ಮಾತು. ಅಷ್ಟೇ ಟ್ಯಾಲಿ ಆಗುತ್ತೆ. ಅರ್ಜುನ ಕೈಲಾಗತ್ತಾ? ಭೀಮನ ಕೈಲಾಗತ್ತಾ? ಅದು ಒಂದು ಸತ್ತು ಕೂಡ ಕೇಳೋದಿಲ್ಲ ಕೃಷ್ಣ. ಈ ಕೈಲಾಗ ಒಂದು ಮಾತು ಆಡೋದಿಲ್ಲ. ಯಾಕೆ? ಭೀಮನ ಬಗ್ಗೆ ಪೂರ್ಣ ಇದೆ, ಪರಿಜ್ಞಾನ ಇದೆ. ಯಾರು ಕೃಷ್ಣನ ಬಗ್ಗೆ, ಭೀಮನ ಬಗ್ಗೆ ಕೃಷ್ಣನಿಗೆ ಗೊತ್ತಿರೋಷ್ಟು ಯಾರಿಗೂ ಗೊತ್ತಿಲ್ಲ. ದ್ರೌಪದಿ ಕೃಷ್ಣ ಇಬ್ಬರಿಗೂ ತಿಳ್ಕೊಂಡಿರೋ. ಈ ಕಡೆಯಿಂದ ಕೃಷ್ಣನ್ ಗೊತ್ತಿರೋ ಭೀಮನಿಗೊಂದೇ, ಕೃಷ್ಣನ ಬಗ್ಗೆ ಬಿಡೋದವ್ರಿಗೆ ಗೊತ್ತಿಲ್ಲ. ಭೀಮನ ಯೋಗ್ಯತೆ ಕೃಷ್ಣನಿಗೆ ಗೊತ್ತಿರೋಷ್ಟು ಯಾರಿಗೂ ಗೊತ್ತಿಲ್ಲ. ಕೃಷ್ಣನ ಹಿರಿಮೆ ಭೀಮನಿಗೆ ಗೊತ್ತಿರೋಷ್ಟು ಯಾರಿಗೂ ಗೊತ್ತಿಲ್ಲ. ಅವತ್ತು ಅದಕ್ಕೆ ಅವರಿಬ್ಬರಲ್ಲಿ ಅಂತ ಮಹತ್ವ ಇದೆ. ಬ್ರಹ್ಮತತ್ವ ಪ್ರಾಣತತ್ವ ಅಂತಾನೆ ಕರೆಯೋದು. ಹಾ, ಹೌದು ಹೌದು. ಯಾರನ್ನ ನೀವೇ ಹೇಳಿ. ಪುತ್ರ ಅದೇ ಕೃಷ್ಣ ಮಾಡಲಿಲ್ಲ ಅಂದ್ರೆ ಏನರ್ಥ? ಹಿರೋಸ್ ಅಂತ ಅರ್ಥ. ಕೃಷ್ಣ ಯಾಕೆ ಮಾಡಲಿಲ್ಲ ಅಂದ್ರೆ ಏನರ್ಥ? ಯಾರು ಎಷ್ಟೇ ವರ ಕೊಟ್ಟರು ಕೂಡ, ಇವತ್ತು PUC ಫಸ್ಟ್ ರ್ಯಾಂಕ್ ಅಂದ್ರೆ MA ಫಸ್ಟ್ ರ್ಯಾಂಕ್ ಈಕ್ವಲ್ ಅಲ್ಲ. ಅರ್ಥ ಆಯ್ತಾ? ಈಗ ಎಷ್ಟೇ ವರ ಇದ್ರೂ ಕೂಡ ಅವನಿಗೆ ವರ ಇದೆ, ಆ ವರ ಸತ್ಯ. ಆ ವರ ದೊಡ್ಡದಲ್ಲ ದೇವರಿಗೆ, ಬಟ್ ಅವ್ರ ಭಕ್ತರು ಕೊರಗೆ ವರ ಕೊಟ್ಟಿರೋದು. ಸತ್ಯ ಮಾಡ್ಬೇಕಂದ್ರೆ ನಿಜ ಸತ್ಯಂ ವಿಧಾತು ನಿಜಭೃತ್ಯ ಭಾಷಿತಂ. ಇದು ಜರಸಂಧನ ಪಾಯಿಂಟ್ ಇಂಪಾರ್ಟೆಂಟ್ ಅಲ್ಲ, ಅವನಿಗಿರೋ ವರ ಇಂಪಾರ್ಟೆಂಟ್. ವರ ಕೊಟ್ಟವರೆಲ್ಲ ದೇವ್ರ ಭಕ್ತರು, ಅವ್ರ ವರ ಇದಾಗಬಾರ್ದು. ಅರ್ಜುನನಿಗೂ ವರ ಕೊಟ್ಟಿದ್ದಾನೆ, ಅವರಿಂದ ವರ ಕೊಡಿಸಿದ್ದಾನೆ ಅವರಿಗೂ ಕೂಡ. ಎರಡನ್ನು ಬ್ಯಾಲೆನ್ಸ್ ಮಾಡ್ಬೇಕೀಗ. ನಾವಾರ ಅವ್ರು ಕೈ ಬಿಟ್ಬಿಡ್ತೇವೆ, ನನ್ನ ಮಾತು ಅವ್ನು ಹೋಗಲಿ, ದೇವ್ರು ಬಿಡೋದಿಲ್ಲ. ಭಕ್ತವತ್ಸಲ ಆದ್ರಿಂದ ಭಕ್ತರ ಮಾತು ನಡಿಬೇಕು, ತನ್ನ ಮಾತು ನಡಿಬೇಕು, ವಿಷಯ ಕೆಲಸ ಆಗಿರಬೇಕು. ಇಲ್ಲವರೆ ಪ್ರವೇಶ ಬರ್ತಿರ್ಲಿಲ್ಲ. ಅರ್ಜುನಿಗೆ ತನ್ನ ವರ ಇದೆ, ಅವ್ರಿಗೆ ತನ್ನ ಭಕ್ತರ ವರ ಇದೆ. ತಂದೆ ಒಬ್ರು ಊಟಕ್ಕೆ ಮಗ ಇನ್ನೊಬ್ಬರು ಊಟಕ್ಕೆ ಹೇಳಿದ್ದಾನೆ. ಅರ್ಥ ಆಯ್ತಾ? ಈಗ ತಂದೆ ಇನ್ವೈಟ್ ಮಾಡಿದ್ದಾನೆ ಯಾರನ್ನೋ, ಮಗನೂ ಇನ್ವೈಟ್ ಮಾಡಿ ಯಾರನ್ನೋ. ಏನು ಮಾಡ್ತಾನೆ? ಆಗಲ್ಲ ಕರಿಬಾರ ಅಂತ ಹೇಳೋದಿಲ್ಲ. ಏನು ಮಾಡ್ತಾನೆ ಈಗ? ಆಯ್ತು ಆಯ್ತು, ಅದು ಬರಲಿ, ಅವರು ಬರಲಿ, ನಾನು ಹೇಳಿದ್ದು ಆಗಲಿ ಅಂತೇಳಿ. ಆಯ್ತಾ? ಈಗ ಅವರು ಬರಲಿ ಅಂತ ಒಪ್ಕೋತಾರೆ. ಎಷ್ಟೋ ಸರ್ತಿ ತಂದು ಬೇಕಾದ್ರೂ ಬಿಡ್ತಾರೆ, ಮಗಂದು ಬಿಡೋದಿಲ್ಲ. ಅದಕ್ಕೆ ಅಷ್ಟು ಮೋಹ ಇದೆ, ಪ್ರೀತಿ ಇದೆ ಅಷ್ಟು. ಅದರಿಂದಲೇ ಎಷ್ಟೋ ಸರ್ತಿ ಏನು ಮಾಡ್ತಾರೆ, ಮಗನ ಮೂಲಕ ರೆಕಮೆಂಡ್ ಮಾಡಿಸ್ತಾರೆ ಕೆಲಸ ಆಗಲಿ ಅಂತ. ಎಷ್ಟೋ ಅಫಿಷಿಯಲ್ಸ್ ಎಲ್ಲ ಹಾಗೇನೆ, ಬಹಳಷ್ಟು ಜನ ಅವ್ರ ಸಂಬಂಧಕ್ಕೆ ಬೇಕಾದ್ರೆ ಹೇಳಿಸ್ಬಿಟ್ಟೆ ಕೆಲಸ ಆಗುತ್ತೆ ಅಂತ ಅರ್ಥ. ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡೋದು ಬರಲ್ಲ. ಅದು ಒಳ್ಳೆ ಸೈಕಾಲಜಿ, ರಾಂಗ್ ಅಪ್ಲಿಕೇಶನ್ ಆಗಬಾರ್ದು ಅಷ್ಟೇ. ಭಯಂ ನ ಕಾರ್ಯಮೇವತೆ ಮಯಾ ಹತಸ್ಸ ನೀತಿಹ ಮಯಾ ಹಿ ನೀತಿ ಹೇತುತ ಸ್ವಯಂ ನ ಹನ್ಯತೆ ರಿಪುಹು. ಈ ಒಂದು ಪ್ರಶ್ನೆ ಉಳ್ಕೊಂಡಿತ್ತಲ್ಲ, ನೀನೇ ಓಡೋಗ್ಬಿಟ್ಟು ಅಂತ ಕೇಳಿದ್ನಲ್ಲ, ಕೃಷ್ಣ ಉತ್ತರ ಕೊಡ್ತಾ ನಾನೇ ಆನ್ಸರ್ ಮಾಡ್ತಾನೆ ಕೃಷ್ಣ. ನಾನು ಓಡೋಗಿದ್ದಲ್ಲ ಅದು. ಏನು ಮಾಡಿದೆ? ಭಯಂ ನ ಕಾರ್ಯಮೇವತೆ ಮಯಾ ಹತಸ್ಸ ನೀತಿಹ. ಮಯಾ, ನಾನು ಜರಹಂಧನ ಕೊಂದಿಲ್ಲ ಅಂದ್ಮೇಲೆ ಭೀಮ ಕೊಲ್ತಾನ ಅಂತ ಯೋಚನೆ ಮಾಡಕ್ಕೆ ಹೋಗಬೇಡ. ಮಯಾ ಹಿ ನೀತಿ ಹೇತುತಃ ಸ್ವಯಂ ನ ಹನ್ಯತೆ ರಿಪುಹು. ನಾನು ನೀತಿ ಅಂದರೆ ರಾಜನೀತಿ, ರಾಜನೀತಿ ತೋರಿಸ್ಬೇಕಾಗಿದೆ ನಾನೀಗ. ಭಾರಿ ದೊಡ್ಡ ಈ ಸರ್ ಜರಹಂಧ ಏನು ಮಾಡಿದ್ದಾನೆ? ಪ್ರಸತಿ 23 ಸೈನ್ಯ ತರ್ತಿದ್ದ. ಈ ಸಲ ಏನು ಮಾಡಿದ್ದಾನೆ? +3 ಕೋಟಿ ಬಂದಿದೆ. ಕಾಲಯವನ ಬೇರೆ ಬಂದ್ಬಿಟ್ಟಿದ್ದಾನೆ. ಇಂಥ ಪ್ರಬಲ ಶತ್ರುಗಳು ಬಂದಾಗ ಯಾವಾಗ ಏನು ಮಾಡಬಾರ್ದು? ಇದ್ದಲ್ಲೇ ಅಟ್ಯಾಕ್ ಮಾಡಬಾರ್ದು. ಇದ್ದಲ್ಲೇ ಅಟ್ಯಾಕ್ ಮಾಡೋದು ಏನಾಗುತ್ತೆ? ಜನಗಡಿ ಹಾನಿಯಾಗುತ್ತೆ. ಜನಗಡಿ ತುಂಬ ಹಾನಿಯಾಗುತ್ತೆ. ಎಷ್ಟೋ ಸರ್ತಿ ಆ ರೀತಿ ಮಾಡೋದ್ರಿಂದ ಹಿಂದೆ ಯುದ್ಧಗಳು ಹಾನಿ ನಡೀತಾ ಇತ್ತು. ಇವಕ್ಕೆ ಎಲ್ಲೆಲ್ಲ ಬಾಂಬ್ ಆಗ್ತಾ ಇದೆ. ಹಿಂದೆ ಆಗೆಲ್ಲ ಮಾಡಕ್ಕೆ ಬರೋದಿಲ್ಲ. ಇವ್ರು ಪಾಂಡವರು ಯುದ್ಧ ನಡೀತಾ ಇದೆ, ಉಳಿಯಲ್ಲಿ ಎಲ್ಲೂ ಮಾಡೋಗಿಲ್ಲ. ಯುದ್ಧ ಇಲ್ಲೇ ಮಾಡಬೇಕೆ ಹೊರತು ಕ್ರಿಕೆಟ್ನ ಇದಕ್ಕಿದ್ದ ಎಲ್ಲೆಲ್ಲ ಆಡಿಬಿಡ್ತಾರಾ? ಎಲ್ಲಿ ಆಡಬೇಕದನ್ನ? ಸ್ಟೇಡಿಯಂ ಮೇಲೆ ಬೇರೆ ಕಡೆ ಆಡಾಗಿಲ್ಲ. ಆ ಥರ ವ್ಯವಸ್ಥೆ ಇತ್ತು ಅದು. ಅದಕ್ಕೋಸ್ಕರ ರಾಜನೀತಿ ಅದು. ಆ ರೀತಿ ಬಂದಾಗ
ನೀವು ಅಲ್ಲೇ ಯುದ್ಧ ಶುರು ಮಾಡಿದರೆ ಉಳಿದವರಿಗೆ ಭಾರಿ ಸಮಸ್ಯೆ ಆಗುತ್ತೆ. ಅದರಿಂದ ಹೊರಗೋ ಗಲಾಟೆ ಮಾಡಿ ಅಂತ ಹೇಳೋದಿಲ್ಲ, ಹೊರಗೋ ಗಲಾಟೆ ಮಾಡಬೇಡಿ ಅಂತ ಹೇಳಿದಾಗ ಅದಕ್ಕೆ ಏನು ಮಾಡಿದೆ, ಈ ಕಡೆ ದೂರ ಬಂದಿದ್ದರಿಂದ ಜನ ಈ ಕಡೆ ಬರಕ್ಕೆ ಹೊರಟ, ಆ ಕಡೆ ಎಲ್ಲ ಶಿಫ್ಟ್ ಮಾಡಿಸ್ದೆ, ಅವು ಒದ್ದು ಓಡಿಸ್ದೆ ಅವನು. ಇದು ರಾಜನೀತಿ. ಕೃಷ್ಣನಿಗೆ ಯಾವ ನೀತಿಯೂ ಬೇಕಿಲ್ಲ. ಅವತಾರ ಮಾಡಿರೋದು ಯಾತಕ್ಕೋಸ್ಕರ, ಯಜ್ಞದಾಚರತೆ ಶ್ರೇಷ್ಠ ತತ್ತದೇ ವೇತ. ಓ ಕೃಷ್ಣ ಏನು ಮಾಡಿದೆ ಸಮಯದ ಯೋಚನೆ ಮಾಡಬೇಕು, ಆ ರೀತಿ ನಾವು ಮಾಡಬೇಕು ಅಂತ ರಾಜರು ತಿಳ್ಕೋಬೇಕಲ್ಲ. ಆ ರೀತಿ ಮಾಡಿಸಿದ್ದೆ ಹೊರತು ನನ್ನ ಕೈಲಾಗೋದಿಲ್ಲ ಅಂತ ಅಲ್ಲ. ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ ಬರ್ತಾನೆ, ಶುರು ಮಾಡ್ತಾನೆ, ಪ್ರಾಬ್ಲಮ್ ಆಗ್ತಾನೆ, ಅವ್ನಿಗೆ ಆನ್ಸರ್ ನೋಡ್ಸಿ ಆನ್ಸರ್ ಬರೆದು ಹೋಗ್ಬಿಟ್ರೆ ಮನೆಗೆ ಎಲ್ಲ ತೊಗೊಳ್ಳೋದು ಆನ್ಸರ್ ಅಂತ ಹಾಕಿಬಿಡೋದು. ಅದು ಪಾಠ ಮಾಡಿದಾಗ ಆಗೋದಿಲ್ಲ. ಏನು ಮಾಡ್ಬೇಕು ಅವನೀಗ, ನೆಕ್ಸ್ಟ್ ಸ್ಟೆಪ್ ಹೋಗ್ಬೇಕು, ಮತ್ತೆ ನೆಕ್ಸ್ಟ್ ಸ್ಟೆಪ್ ಹೋಗ್ಬೇಕು. ಅವನ್ನ ತೋರಿಸ್ತಾ ಹೋಗ್ತಾನೆ. ನೆಕ್ಸ್ಟ್ ಸ್ಟೆಪ್ ಒಂದು ಸ್ಟೆಪ್ ಜಂಪ್ ಮಾಡಿಬಿಟ್ರೆ ಬೈತಾನೆ ಅವನು, ಈ ಸ್ಟೆಪ್ ಮೇಲೆ ಹೋಗ್ಬೇಕು ಅಂತ ಹೇಳ್ತಾನೆ. ಗೊತ್ತಾಯ್ತಾ? ಅವಾಗ ಅವನಿಗೆ ನಾಲೆಡ್ಜ್ ಬರೋದು. ಅವನು ಬೇಸ್ಟ್ ಆಗ್ತಾನೆ. ನಿಲ್ಲೋರು ಏನು ಮಾಡ್ತಾನೆ, ಅವ್ನು ಕಾಪಿ ಹೊಡೆಯೋರು ಆಗ್ತಾನೆ ಅಷ್ಟೇ. ಬೇಸ್ಟ್ ಬರೋದು ಕಾಪಿ ಹೊಡೆದು ಬಂದ್ಬಿಡ್ತಾನೆ. ಮಾಡಬಾರ್ದು, ಹೇಳ್ಕೊಡ್ಬೇಕೀಗ. ಕೃಷ್ಣ ಅವತಾರ ಮಾಡಿದ, ಅದು ಹೇಳ್ಕೊಂಡಕ್ಕೆ ಅವತಾರ ಮಾಡಿದ್ದಾನೆ. ಇಂಥ ಪ್ರಸಂಗ ಬಂದರೆ ಏನು ಮಾಡ್ಬೇಕು ನೀವೀಗ, ಈ ರೀತಿ ಮಾಡಿ ಅಲ್ಲೇ ತೊಂದರೆ ಮಾಡಕ್ಕೆ ಹೋಗಬೇಡಿ. ಅವಾಗೇನಾಗಿ ನಿಮ್ಮವ್ರಿಗೆ ಭಾರಿ ಲಾಸ್ ಆಗುತ್ತೆ. ಅದರಿಂದ ಅಲ್ಲಿ ಹೋದಾಗ ಅವನು ಡೈವರ್ಟ್ ಆಗ್ತಾನೆ. ಅವನು ಆಗ ಉಪಾಯ ಬೇರೆ ಕಡೆ ಶಿಫ್ಟ್ ಮಾಡಿಸ್ಬಿಟ್ಟು ಆಮೇಲೆ ಯುದ್ಧ ಮಾಡಿ. ಈಗ ಮಾಡ್ತಾರಲ್ಲ, ಈಗ ಡಿಮಾನೇಷನ್ ಮಾಡ್ತಾ ಇದ್ದಾರಲ್ಲ, ಜನ ಇದ್ದಾಗಲೇ ಮಾಡೋ ಡಿಮಾನೇಷನ್ ಹೇಗೆ ಮಾಡ್ತಾರೆ, ಎಲ್ಲ ಹೊರಗೆ ಕಳಿಸಿ ಖಾಲಿ ಮಾಡಿಸಿಬಿಡ್ತಾರೆ. ಇಲ್ಲಿ ನಿಂತ್ಕೊಂಡು ಈ ಡಿಮಾನೇಷನ್ ಮಾಡ್ತೀವಿ ಕೆಳಗೆ ತಷ್ಟ ಹೋಗಿ ಅಂತ ಹೇಳೋದಿಲ್ಲ, ಬಂದು ನೋಟಿಸ್ ಕೊಟ್ಟಿರ್ತಾರೆ, ವ್ಯವಸ್ಥೆ ಮಾಡ್ತಾರೆ. ಯಾರೆಲ್ಲ ಕನ್ಫರ್ಮ್ ಮಾಡ್ಕೊತಾರೆ ಒಳಗಡೆ. ಸ್ವಲ್ಪ ಹೆಚ್ಚು ಕಡಿಮೆ ಭಾರಿ ಪ್ರಾಬ್ಲಮ್ ಬರುತ್ತೆ. ಆಮೇಲೆ ಏನು ಮಾಡ್ತಾರೆ, ಅದನ್ನು ಡಿಮಾಲಿಷ್ ಮಾಡ್ತಾರೆ. ಇಲ್ಲ ಬಂದು ಆರ್ಡರ್ ಬಂದಿದೆ ಅಂತ ಹಾಗೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ದೊಡ್ಡ ಅಫೆನ್ಸ್ ಅದಾಗ ಮಾಡಿದರೆ ಆರ್ಡರ್ ಬಂದು ಮಾತ್ರ ಇಂಪ್ಲಿಮೆಂಟ್ ಮಾಡೋದಕ್ಕೊಂದು ಮೆಥಡ್ ಇದೆ. ಆರ್ಡರ್ ಬಂದಿದೆ ನುಗ್ಗಾಗಿಲ್ಲ, ಏನು ಮಾಡಬೇಕು, ಅವನು ಎಕ್ಸಿಕ್ಯೂಟ್ ಆಗಬೇಕದು. ಅದು ಪ್ರೊಸೀಜರ್ ಇದೆ. ಅದೇ ರೀತಿ ಪ್ರೊಸೀಜರ್ ತೋರಿಸ್ಬೇಕಿದೆ. ಕೃಷ್ಣ ಹಾಗೆ ಮಾಡ್ತಾ ಇದ್ದಾನೆ. ಸರ್ವ ಸಂಶ್ರಯಾಗ್ರಣೀ ಮದಾಶ್ರಯೋತ್ತಮೇನ ತು ನಿಹನ್ಯತೆ ಯದಾ ತಥಾ ಪ್ರಕಾಶಿತಂ ಹಿಮೇ ಬಲಂ. ಇನ್ನು ತುಂಬ ಪ್ರಶ್ನೆಗಳಿದೆ, ಉತ್ತರ ಕೊಡ್ತಾನೆ. ಈಗ ನಾನೇ ಕೊಲ್ಬೋದಾಗಿದ್ದಾನೆ, ಏನು ದೊಡ್ಡ ವಿಚಾರ ಅಲ್ಲ. ಆದರೆ ಅವನು ಶೈವಾಗ್ರಣಿ, ನಾನು ವಿಷ್ಣು. ನಾನು ಏನು ಮಾಡಿ ಇನ್ನೂ ಪಕ್ಕದ ಮೇಲೆ ಕೆಲಸದ ಮೇಲೆ ಕೈ ಮಾಡಬಾರ್ದು, ಅಪರಾಧ ಆಗುತ್ತೆ. ಯಾರ್ಯಾರು ಮಾತಾಡ್ಕೋಬೇಕಾದ್ರೆ ಗಲಾಟೆ ಬಂದರೆ ಅವ್ರವ್ರು ಮಾತಾಡ್ಕೋಬೇಕೆ ಹೊರತು ಅವ್ರ ಮೇಲೆ ಕೈ ಮಾಡಾಗಿಲ್ಲ, ಮಾಡಬಾರ್ದು ಕೂಡ. ಅವಳು ಹಾಕಿದ್ರೆ ಕಸ ಹಾಕಬೇಡ ಅಂತ ಹೇಳಬಾರ್ದು. ಯಜಮಾನಕ ನೋಡಿ ಹಾಕಿದ್ದಾರೆ, ತೆಗೆಸೋ ಜವಾಬ್ದಾರಿ ಅಂತ ಹೇಳಬೇಕು. ಅದು ಅಫಿಷಿಯಲ್ ಪದ್ಧತಿ, ಅದು ಗೊತ್ತಾಯ್ತಾ. ಅದಕ್ಕೆ ನಾನು ಕೊಲ್ಲಿಲ್ಲ ಅಷ್ಟೇ ಹೊರತು ನಾನು ಸ್ವಾಮಿಯಾಗಿ ಇನ್ನೊಬ್ಬರ ದಾಸನ ಮೇಲೆ ಕೈ ಮಾಡೋದು ಸರಿಯಲ್ಲ. ಅದಕ್ಕೆ ನಾನೇನು ಮಾಡ್ತೇನೆ, ಈಗ ನನ್ನ ಭಕ್ತರ ಕೈಲಿ ಹೊಡಿಸ್ತೇನೆ. ಇನ್ನೊಂದು ನೀತಿ ಇದು. ರಾಜನೀತಿ ಅನೇಕ ರೀತಿಯಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಒಂದರಲ್ಲೇ. ಅದಕ್ಕೆ ಮ್ಯಾಚಿಂಗ್ ಆಗಬೇಕು ಅವರು, ಆಗ ಗೊತ್ತಾಗುತ್ತೆ. ನನ್ನ ಭಕ್ತನೇ ಅವನ್ನ ಕೊಂದ ಅಂದಮೇಲೆ ನಾನು ಕೊಲ್ತೇನೆ ಎಂಬುದು ಕೈಮುತ್ತೆ ಸಿದ್ಧ. ಕೈಮುತ್ತೆ ಸಿದ್ಧ ಆದರೆ ಸಮಸ್ಯೆ ಇಲ್ಲ. ಇದು ಲೋಕ ಗೊತ್ತಾಗಬೇಕು. ಇದೆಲ್ಲ ತಿಳ್ಸಕ್ಕೆ ಹಾಗೆ ಮಾಡ್ತೇನೆ. ಅಲ್ಲಿ ಹನುಮಂತ ಮಾಡಿದ್ದೇನೋ, ನನ್ನ ಸ್ವಾಮಿ ಮಹಿಮೆ ಗೊತ್ತಾಗಬೇಕಂತ ಅವ್ರು ಬಿಟ್ಟಿದ್ರು, ನನ್ನ ಭಕ್ತನ ಮಹಿಮೆ ಗೊತ್ತಾಗ ಇವ್ರು ಬಿಟ್ಟರು. ಅವರಿಬ್ರು ಮೇಲೆ ಗೊತ್ತಾಗಲಿಲ್ಲ, ಏನು ಮಾಡೋದಿಲ್ಲ ಅಂದರೆ ನಮ್ಮ ಕಥೆ ಮುಗೀತು. ನಮ್ಮ ಏನೋ ಕೆಲಸ, ನಮ್ಮ ರೋಲ್ ಇದೆ ಒಂದು. ಎಲ್ಲ ಕಾಲಕ್ಕೆ ಏನು ತೋರಿಸ್ಬೇಕಂದ್ರೆ ಹಿರಿಮೆ ತೋರಿಸ್ಬೇಕು. ಯಾರು ಗೆದ್ರು ಆಟದಲ್ಲಿ ದೇಶ ಕ್ರೆಡಿಟ್ ಅಂತ ಕರೀತಾರೆ. ದೇಶ ಕ್ರೆಡಿಟ್ ಅಂತ ಕರೆಯೋದಿಲ್ಲ. ನಮ್ಮಲ್ಲಿ ಆ ಥರ ಇರಬೇಕು. ಯಾರೇ ಗೆದ್ದರೂ ಕೂಡ ಅದು ಯಾರಿಗೆ ನಮ್ಮ ಸಿದ್ಧಾಂತಕ್ಕೆ ಗೆಲುವು ಅಂತ ಕರೀಬೇಕು. ಹಾಗಲ್ಲ, ಅವನು ಸೋಸೋ ಪ್ರಯತ್ನ ಮಾಡೋದಿಲ್ಲ ಇಲ್ಲಿಂದ ಕೂತ್ಕೊಂಡು. ಆ ಥರ ಬಂದು ಸೋತು ಬಿಡ್ತಾರೆ. ಅದು ತುಂಬ ಆ ಥರ ಅಸೂಯೆ, ಅವಕಾಶ ಕೊಡಬಾರ್ದು. ಕೃಷ್ಣ ತೋರಿಸಿ ಎಲ್ಲ ಹೇಗಿರಬೇಕು ಪ್ರತಿ ಹಂತದಲ್ಲೂ ಕೂಡ ಗೈಡ್ ಮಾಡ್ತಾ ಇದ್ದಾರೆ. ಅಥೋನ ಶಂಕಿತಂ ಮನಃ ಕುರುಷ್ವ ಭೂಯ ತೇ ಕ್ವಚಿತ್ ಪ್ರದರ್ಶಯಾಮಿ ತೇನುಜೌ ನಿಹತ್ಯ ಮಾಗಧೇಶ್ವರಂ. ಅಥೋನ ಶಂಕಿತಂ ಮನಃ ಕುರುಷ್ವ, ಮನಸ್ಸಿನ ಸಂಶಯ ಹೊಂದಲಕ್ಕೆ ಹೋಗಬೇಡ. ಭೂಪ ಧರ್ಮರಾಜ, ತೇ ಕ್ವಚಿತ್, ಸ್ವಲ್ಪನೂ ಸಂಶಯ ಮಾಡಬೇಡ. ಪ್ರದರ್ಶಯಾಮಿ ತೇ ಅನುಜೌ ನಿಹತ್ಯ ಮಾಗಧೇಶ್ವರಂ, ನಾನು ಅವನು ಕೊಂದು ತೋರಿಸ್ತೇನೆ, ಆಯ್ತೋ ಇಲ್ವೋ. ನಿನ್ನಿಬ್ಬರು ತಮ್ಮಂದರು ಅವನು ಕೊಂದು ಬರೋದು ನಾನು ತೋರಿಸ್ತೇನೆ, ಆಯ್ತಾ. ಇನ್ನೇನು ಕೊಡಬೇಕು? ಇದು ಇಷ್ಟು ಭರವಸೆ ಕೊಡ್ತಾನೆ ಕೃಷ್ಣ. ಇದು ಅರ್ಥ ಮಾಡಿಕೊಂಡದ್ದೇ. ಅದನ್ನೇ ಅನನ್ಯಾಸ್ತಿಂತ ಎಂತೋಮ ಮೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಮಹಾಮ್ಯಹಂ. ನಮಗೆ ಭರವಸೆ ಕೊಟ್ಟಿದ್ದಾನೆ, ಎಲ್ಲರಿಗೂ ಕೊಟ್ಟಿದ್ದಾನೆ. ಯಾರು ನನ್ನನ್ನು ಹೀಗೆ ನಂಬ್ತೀರೋ ಅವರಿಗೆ ನಾನು ಯೋಗಕ್ಷೇಮ ಮಾಡೇ ಮಾಡ್ತೇನೆ, ಆಯ್ತಾ. ಸರಿ, ನಂಬೇಕದ, ಅರ್ಥ ಆಯ್ತಾ. ಕೆಲವರು ಹೇಳ್ತಾರೆ, ಎಷ್ಟೋ ಜನ ಹೇಳ್ತಾರೆ, ಅವ್ನು ನಂಬಿದ್ದಾನೆ ಪಾಪ, ಅವ್ನು ಕೈ ಬಿಡ್ಲಿಕ್ಕಾಗಲ್ಲ ಅಂತ ಹೇಳೋದಿಲ್ಲ. ನಂಬಿದ್ದಾನೆ, ಕೈ ಬಿಡಬಾರದು, ಅದು ಪಾಲಿಸಿ. ಅವ್ರನ್ನ ನಂಬಿದವ್ರು ಎಂದು ನಾನು ಕೈ ಬಿಡೋದಿಲ್ಲ. ಅದು ಎಕ್ಸಾಂಪಲ್ ಎಲ್ಲ ತೋರಿಸ್ತಾ ಇದ್ದಾರೆ. ಆದ್ದರಿಂದ ದೇವರು ಅವ್ರಿಗೊಬ್ಬರೇ ಹೇಳಿಬಿಟ್ರೆ ನಮಗೆ ಹೇಳಿಲ್ಲ ಅಂತ ಹೇಳ್ಕೊಳಕ್ಕೆ ಹೋಗಬಾರ್ದು. ಇತೀರಿತ ಸ ವಿಷ್ಣುನಾ ವಿಚಾರ್ಯ ತದ್ಗುಣಾನ್ ಪರಾನ್ ತಥೇತಿ ಚಾಹತೆ ತ್ರಯಃ ಪ್ರತಸ್ಥೋರಾಶು ಭಾಗಧ. ಇತೀರಿತಃ ಸಹ ವಿಷ್ಣುನ, ಕೃಷ್ಣ ಹೇಳಿದ ಮೇಲೆ
ಆಗ ಸ್ವಲ್ಪ ಯೋಚನೆ ಮಾಡ್ದ. ತದ್ಗುಣಾನ್ ಹೌದು ಹೌದು ಕೃಷ್ಣ ಹೇಳೋದು ಸರಿಯಾಗಿದೆ, ಎಲ್ಲ ಅರ್ಥ ಮಾಡ್ಕೊಂಡೆ. ಈಗ ಅಕ್ಷರಾವೇಶ ಹೋಯ್ತು. ಈಗ ಏನೇನು ಗೊತ್ತಾಯ್ತು ಆತಗೀಗ? ಕೃಷ್ಣ ಮಾಡಿದ್ದು ಭಯದಿಂದ ಮಾಡಿದ್ದಲ್ಲ, ಶಿಕ್ಷಣಕ್ಕೆ ಮಾಡ್ದ. ಭೀಮಸೇನ ಕೊಲ್ಲಿಸಕ್ಕೆ ಕೂತಾರೆ, ಕೊಲ್ಲಿಲ್ಲ. ಶಕ್ತಿ ಇಲ್ಲ ಅಂತಲ್ಲ, ಭೀಮಸೇನ ಕೈಲಿ ಹಾಗೇ ಆಗತ್ತೆ. ಹಿಂದೆ ಕೀಚಕ ಕೃಷ್ಣ ಈಗಾಗಲೇ ಏನು ಮಾಡಿದ್ದಾನೆ? ಈಗಾಗಲೇ ಹಿಡಿಬಾದಿನ ಕೊಂದಿದ್ದಾನೆ. ಇದೆಲ್ಲ ಗಟ್ಟಿ ಮಾಡ್ಕೊಂಡ್ಬಿಟ್ಟು ಆಗಬಹುದು ಅಂತ ಹೇಳಿ ಕನ್ವಿನ್ಸ್ ಮಾಡಿ ಹೊರಡ್ತಿದ್ದಾರೆ ಹೊರತು ಏನು ಮಾಡ್ತಾರೆ ಹಾಗೆ ಹೋಗ್ತಾ ಇಲ್ಲ. ಕನ್ವಿನ್ಸ್ ಮಾಡಿದ್ರು, ಕನ್ವಿನ್ಸ್ ಆದ. ಎರಡೆರಡು ಪಾಯಿಂಟ್ ಇದೆ. ಕನ್ವಿನ್ಸ್ ಮಾಡಿದ್ರು, ಕನ್ವಿನ್ಸ್ ಆದ. ಇಬ್ಬರಲ್ಲೂ ಒಂದು ಗುಣ ಬಂತು. ಅವ್ರು ಹೇಳಿಕೊಟ್ಟಿದ್ದವರು ಕೇಳ್ಕೊಂಡಿದ್ದೀತ. ಮುಂದೆ ಏನಾಗುತ್ತೆ? ನಾಳೆ ಪಾಠ ಇರೋದಿಲ್ಲ, ಊರಲ್ಲಿರಲ್ಲ. ನಾಡಿದ್ದು ಭಾನುವಾರ ನಾಳೆ ಸಂಕ್ರಮಣ ಇದೆ, ಇದು ಇದೆ, ಏನಿದೆ ಪರ್ವಕಾಲ ಎಲ್ಲ ಸೇರಿ ಒಂದೇ ತರ್ಪಣ 3-4 ತರ್ಪಣ ಕೊಡಬಾರ್ದು. ಎಲ್ಲ ಪ್ರಧಾನ ಯಾವ್ದೀಗ? ಮಹಾಲಯದಲ್ಲಿ ಅದು ಎರಡು ಸಂಕಲ್ಪ ಎಲ್ಲ ಸೇರಿಸ್ಬಿಡ್ಬೇಕು. ಕೊಡ್ಬೇಕಾದ್ರೆ ಒಂದೇ ಕೊಡಬೇಕು. ಮತ್ತೆ ಅದೆಲ್ಲ ಸೇರಿಸ್ಬಿಟ್ಟು ಸಂಕಲ್ಪ ಮಾಡಬೇಕು. ಮಹಾಲಯ ಎಲ್ಲ ಸೇರಿಸ್ಬಿಟ್ಟು ಸಂಕಲ್ಪ ಮಾಡಿ ಕೊಡೋದು ಮಾತ್ರ ಒಂದೇ ಸರ್ತಿ ಕೊಡೋದು. ಮತ್ತೆ 3-4 ಕೊಡೋದಿಲ್ಲ. ಸಿಂಹಮಾಸ ಅಲ್ಲ, ಇಲ್ಲ ಈಗಿಲ್ಲ, ಯಾರಿಗೂ ಇಲ್ಲ ಕೃಷ್ಣ ಮಾಸದಲ್ಲಿ. ಸಿಂಹಮಾಸ ಇವ್ರ ಪ್ರಶ್ನೆ ಏನು ಅಂದ್ರೆ, ಸಿಂಹಮಾಸದಲ್ಲಿ ಕೃಷ್ಣ ಅವತಾರ ಮಾಡಿದ್ದು. ಸಿಂಹಮಾಸ ಶುರುವಾಗುತ್ತೆ, ಸಿಂಹಮಾಸ ಬರುತ್ತೆ ಅಲ್ಲಿಗ, ಗೊತ್ತಾಯ್ತಾ? ಆಗ ಮಾಡ್ಬೋದು ಅಂತ ಕೇಳಿ ಸಿಂಹವಾಸ ಬಂದಾಗಿದೆ. ಸಿಂಹವಾಸ ಹೋಗ್ತಾ ಇದೆ. ಆಕ್ಚುಲಿ ಸಿಂಹವಾಸ ಮುಗಿದುಬಿಟ್ಟು ಕನ್ಯಾ ಬರುತ್ತೆ ಈಗ. ಆದ್ದರಿಂದ ಸಮಸ್ಯೆ ಇಲ್ಲೇ ಇದೆ. ಅಲ್ಲೂ ಕೂಡ ಸಿಂಹಮಾಸ ನಾವಿದ್ದ ಬಂದಿತ್ತು. ಈಗ ಎಲ್ಲರಿಗೂ ಕಾಮನ್ ಆಗಿ ಬಂದಿದೆ. ಶ್ರಾವಣ ಮಾಸ ಸಿಂಹಮಾಸ ಕೋಯಿನ್ಸೈಡ್ ಆಗಿಬಿಟ್ರೆ ಆಗಲೇ ಮಾಡಬೇಕು. ಕೋಯಿನ್ಸೈಡ್ ಆಗದೆ ಹೋದಾಗ ಸೌರಮಾನದವರು ಸಿಂಹವಾಸನೆ ಮಾಡ್ತಾರೆ, ಇವರು ಶ್ರಾವಣದಲ್ಲಿ ಮಾಡ್ತಾರೆ. ಅಷ್ಟೇ ಡಿಫರೆನ್ಸ್. ಗೊತ್ತಾಯ್ತು? ಇಬ್ಬರಿಗೂ ಒಂದೇ ಸರ್ತಿ ಬಂದಿತ್ತು ಈ ಸಲ, ಸಮಸ್ಯೆ ಇಲ್ಲ. ಮುಂದಿನ ಸರ್ತಿ ಹೆಚ್ಚು ಚೇಂಜ್ ಆಗೋ ಸಂಭವ ಇದೆ. ಯಾವಾಗ ಒಂದು ಸರ್ತೆ ಇಬ್ಬರಿಗೂ ಬೇರೆ ಆಗುತ್ತೆ. ಒಂದು ಸರ್ತಿ 2-3 ವರ್ಷದಲ್ಲಿ ಅಧಿಕ ಬಂದ ಮತ್ತೆ ಬ್ಯಾಲೆನ್ಸ್ ಆಗಿಬಿಡುತ್ತೆ. ಅದಕ್ಕಿಂತ ಮುಂಚೆ ಒಂದೊಂದು ಸರ್ತಿ ಅವ್ರದ್ದು ಬೇರೆ ನಮ್ಮದು ಬೇರೆ ಆಗುತ್ತೆ. ಸಾಮಾನ್ಯವಾಗಿ 2 ವರ್ಷ ಇಬ್ಬರದ್ದು ಒಂದೇ ಆಗುತ್ತೆ. ಈ ಸರ್ತಿ ಸಮಸ್ಯೆ ಇಲ್ಲ, ಆಗೋಗ್ಬಿಟ್ಟಿದೆ ಈಗಾಗಲೇ.